ಪರ್ಮಿಷನ್ ಇಲ್ಲದೆ ಹೋದರೆ ಸರ್ಕಾರ ಬಿಡಬೇಕಲ್ಲ. ಸಾಮರೆ, ನೀವು ನಿಮ್ಮ ಸರ್ಕಾರ ಬರಲಿಕ್ಕಿಂತ ಮುಂಚೆ ನಾವಿದ್ದದಿಲ್ಲಿ. ಹಾಗೆ ನೋಡಿದ್ರೆ ನೀವು ನಮ್ಮ ಹತ್ರ ಪರ್ಮಿಷನ್ ತೊಗೊಳ್ಬೇಕು. ತೊಗೊಂಡಿದ್ದೀರಾ? ಹಾಂ, ತೊಗೊಂಡಿದ್ದೀರಾ? ಇಲ್ಲಲ್ಲ. ಹಲೋ ಹಲೋ. ಎಕ್ಕತ್ತಿಂಬನೆ ಮಸ್ಕೀರಿ ಮಾಡೋದು ಬೇರೆ ಸಿಕ್ಲಿಲ್ಲ ಅನ್ನೋ ನಿಂಗೆ. ಕಿರಿಕ್ ಪಾರ್ಟಿ 150 ದಿನ ಸೆಲೆಬ್ರೇಷನ್ ಕಂಡಿರೋದಕ್ಕೆ ಸಿಕ್ಕಿರುವಂಥ ಮೊಮೆಂಟೋ ಇದು. ಬೆಲ್ ಬಾಟಮ್ ಇದು ಕೂಡ 125 ದಿನ ಓಡಿರುವಂಥ ಸಿನಿಮಾ. ಸೊ ಅದರ ನೆನಪಿನ ಕಾಣಿಕೆ ಇಲ್ಲೇ ಇದೆ. ಸೇಮ್ ದೈವ ನರ್ತಕರ ಒಂದು ಇದನ್ನೇ ಇಟ್ಟಿದ್ದಾರೆ. ಮೇಲ್ಗಡೆ ವರಾಹ ರೂಪ ಇಲ್ಲಿದೆ. ಸೊ ಇದನ್ನ ನೋಡಿದಾಗ ಖುಷಿ ಆಗುತ್ತೆ ನೋಡಿ. ಕೆಳಗಡೆ ಕಾಂತಾರ ಅಂತ ಇದೆ. ಅದಕ್ಕೆ ಕತೆ ಹೇಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ. ನಾನೇ ಮಾಡಿದೆ ಇದಾ? ಓಕೆ. ಆಟೋ ಇತ್ತು, ಹಾಗೆ ಇದ್ದಿದ್ದು ಲ್ಯಾಂಬಿ ರಿಕ್ಷಾ ಅಂತ. ಕಾಲಲ್ಲೇ ತೊಳೆದು ಸ್ಟಾರ್ಟ್ ಮಾಡ್ಕೊಂಡು ಬಿಸಿಲಿಗೆ ಆರಾಮ್ಸೆ ಗಾಳಿ. ಸಂಜೆ ಕರೆಂಟ್ ಏನು ಬೇಡ ಇದಕ್ಕೆ, ಸೋಲಾರ್ ಇಂದಾನೆ ಆಗೋದಾ? ನಮ್ಮ ತಂಡದ ಯಾವುದೇ ಹೊಸ ನಾಟಕ ಮಾಡುವಾಗ ಮಂದಾರ್ತಿಯ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದಲ್ಲೇ ನವರಾತ್ರಿ ಟೈಮಲ್ಲಿ ಹೊಸ ನಾಟಕ ರಿಲೀಸ್ ಮಾಡೋದು. ವೃತ್ತಿ ಮಾಡ್ತಿರುವಾಗ ಇಲ್ಲಿ ಒರಿಜಿನಲ್ ಕ್ಯಾಸೆಟ್, ಈಚೆ ಡೂಪ್ಲಿಕೇಟ್ ಕ್ಯಾಸೆಟ್ ಹಾಕಿ ಓಕೆ ಆಮೇಲೆ ರೆಕಾರ್ಡಿಂಗ್ ಮಾಡೋದು. ನಮ್ಮ ಬೇಕಾಗಿದ್ದು ನೀರು. ಕರೆಕ್ಟ್. ತೋಡಿದ್ದೇವೆ, ಬಂದಿದೆ. ನೀರಿನಿಂದ ಬಂತು ನೋಡೋಣ ಅಂತ ಮತ್ತು 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 ಒಡಿ ಹೋದ್ರೆ ಮೇಲಿಂದ ಮಣ್ಣು ನಮ್ಮ ಮೇಲೆ ಬೀಳೋ ಚಾನ್ಸ್ ಇಲ್ಲ. ನಾಟಕದಿಂದ ಸಿನಿಮಾ, ನಾಟಕದಿಂದ ಸೀರಿಯಲ್. ನಾಟಕ ಅಂತ ಬಂದಾಗ ನಾವು ಲೈವ್ ಶೋ ಅಲ್ಲಿ 2.5 ಗಂಟೆ 3 ಗಂಟೆ ನಾನ್ ಸ್ಟಾಪ್ ಕಟ್ಟಿಲ್ಲದೆ ಲೈವ್ ಪರ್ಫಾರ್ಮೆನ್ಸ್ ಮಾಡಬೇಕು ಸ್ಟೇಜ್. ರಿಯಾಕ್ಷನ್ ಕೂಡ ಜನಗಳದಲ್ಲೇ ಚಪ್ಪಾಳೆ ತರ್ತಾರೋ, ನಗಾಡ್ತಾರೋ, ಏನೋ ಮತ್ತೊಂದು ಮಗೊಂದು. ಶೋ ಮುಗಿದ ತಕ್ಷಣ ಬಂದು ನಾಟಕದ ಬಗ್ಗೆ ಕಾಮೆಂಟ್ಸ್ ಕೊಡ್ತಾರೆ. ಈಗ ಒಳ್ಳೆ ಆಯ್ತು ನಾಟಕ, ಅಲ್ಲೇ ರಿಸಲ್ಟ್. ಅದು ನನ್ನನ್ನೇ ಕೇಳ್ಕೊಂಡು ಬಂದಿರಂದ್ರೆ ನಾನು ಮಾಡ್ಲೇಬೇಕಂತ ಅವಕಾಶವನ್ನ ಯಾವತ್ತು ಯಾರು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಂಡು. ಪ್ರಿಯ ವೀಕ್ಷಕರೇ ನಮಸ್ಕಾರ. ಕಾರ್ಯಕ್ರಮವನ್ನು ನೋಡಿ ಸುಮ್ಮನಾಗಬೇಡಿ. ನಮ್ಮ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸಬ್ಸ್ಕ್ರೈಬ್ ಮಾಡಿ ಪ್ಲೀಸ್. ಹಾಯ್ ಹಲೋ ನಮಸ್ಕಾರ ವೀಕ್ಷಕರೇ, ನಾನು ಸಂದೀಪ್ ಶೆಟ್ಟಿ. ಹೆಗ್ಗದ್ದೆ, ಇದು ಹೆಗ್ಗದ್ದೆ ಸ್ಟುಡಿಯೋ. ವೀಕ್ಷಕರೇ, ನಾನಿವತ್ತು ಯಾರ ಮನೆಯ ಮುಂದೆ ಇದ್ದೀನಿ ಗೊತ್ತಾ ನಿಮಗೆ? ಸೊ ರಘು ಪಾಂಡೇಶ್ವರ್ ಅಂತ ನೀವು ಕೇಳಿರಬಹುದು. ಸುಮಾರು 60ಕ್ಕೂ ಅಧಿಕ ಸಿನಿಮಾಗಳಲ್ಲಿ, 8-10 ಸೀರಿಯಲ್ಗಳಲ್ಲಿ ಅವರದ್ದೇ ಒಂದು ನಾಟಕ ತಂಡದ ಮೂಲಕ ಕರಾವಳಿ ಭಾಗ ಇರ್ಬೋದು ಅಥವಾ ಬೆಂಗಳೂರಿನವರಿಗಿರ್ಬೋದು ಅಥವಾ ವಿಶಾಲ ಕರ್ನಾಟಕದ ಜನತೆಗೆ ಎಲ್ಲರಿಗೂ ಕೂಡ ಗೊತ್ತಿರುವಂತಹ ವ್ಯಕ್ತಿ. ಸೊ ನಟರಾಗಿ ಕಾಮಿಡಿಯ ಒಂದು ಪಸರಿಸುವಿಕೆಯಲ್ಲಿ ನಮ್ಮನ್ನೆಲ್ಲ ರಂಜಿಸಿದವರು. ಸೊ ಅವರ ಮನೆಗೆ ಇವತ್ತು ವಿಸಿಟ್ ಮಾಡ್ತಾ ಇದ್ದೀನಿ. ಜೊತೆಗೆ ಈ ವಿಡಿಯೋದಲ್ಲಿ ಕಂಪ್ಲೀಟಾಗಿ ಅವರ ಮನೆಯನ್ನು ನಿಮಗೆ ತೋರಿಸ್ತೀನಿ. ಕರಾವಳಿ ಭಾಗ, ಕರಾವಳಿ ಅಂತ ಹೇಳಿದ್ರೆ ನಿಮಗೆ ಬ್ರಹ್ಮಾವರ ಕುಂದಾಪುರದ ಮಧ್ಯಭಾಗದಲ್ಲಿ ಸಾಸ್ತಾನ ಗುಣ್ಮಿ ಅಂತ ಬರುತ್ತೆ. ಸೊ ಅಲ್ಲಿ ಇವರ ಮನೆ ಬರುವಂಥದ್ದು. ಈಗ ಸದ್ಯಕ್ಕೆ ಅವರ ಮನೆಯ ಒಳಗಡೆನೆ ಹೋಗ್ತಾ ಇದ್ದೀನಿ. ಬನ್ನಿ ರಘು ಪಾಂಡೇಶ್ವರ್ ಅವರ ಮನೆಯನ್ನು ನೋಡೋಣ. ಜೊತೆಗೆ ಅವರ ಒಂದಿಷ್ಟು ಕತೆಗಳನ್ನು ಇವತ್ತಿನ ಎಪಿಸೋಡ್ಗಳಲ್ಲಿ ಕೇಳೋಣ ಅಂತ ಹೇಳ್ತಾ. ನಮಸ್ತೆ ಸರ್, ಎಲ್ಲಿದ್ದೀರಿ? ಬನ್ನಿ ಬನ್ನಿ ಬನ್ನಿ. ಎಸ್ ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಇವತ್ತು ನಿಮ್ಮ ಮನೆಗೆ ಬಂದಿದ್ದೀವಿ. ಸಾಧನ ಕಲಾ ತಂಡದ ಮೂಲಕ ಅನೇಕರಿಗೆ ನೀವು ಚಿರಪರಿಚಿತರಾದವರು. ಬಿಗ್ ಸ್ಕ್ರೀನ್ ಇರ್ಬೋದು, ಸ್ಮಾಲ್ ಸ್ಕ್ರೀನ್ ಇರ್ಬೋದು, ಇಲ್ಲೆಲ್ಲರಿಗೂ ಕೂಡ ನಮ್ಮನ್ನು ರಂಜಿಸಿದವರು ಅಂತ ಹೇಳ್ಬೋದು. ನಮಗೆಲ್ಲರಿಗೂ ನಿಮ್ಮನ್ನು ನೋಡಿದ ತಕ್ಷಣ ಒಂದು ಕಾಮಿಡಿಯ ಒಂದು ಝಲಕ್ ನೆನಪಾಗುತ್ತೆ. ಜೊತೆಗೆ ಕರಾವಳಿ ಭಾಗ ಕುಂದಾಪುರ ಅಂತ ಹೇಳಿದ್ರೆ ರಘು ಪಾಂಡೇಶ್ವರ್ ಅವರ ಕುಂದಾಪುರ ಕನ್ನಡ ಸೂಪರ್ ಮಾರ್ರೆ ಅಂತ ಹೇಳೋರನ್ನು ಕೇಳಿದ್ದೀರಿ. ನಿಮ್ಮ ಆ್ಯಕ್ಷನಲ್ಲೇ ಒಂಥರ ಕಾಮಿಡಿ ಇರುತ್ತೆ. ಅಂದರೆ ಏನಾದರೂ ಒಂದು ಪಾತ್ರವನ್ನು ಕೊಟ್ಟರೆ ಅದನ್ನು ಅಚ್ಚುಕಟ್ಟಾಗಿ ನಿಭಾಯಿಸುವಂಥ ಚಾಕಚಕ್ಯತೆ ನಿಮ್ಮಲ್ಲಿದೆ. ಸೊ ಇವತ್ತು ನಿಮ್ಮ ಸ್ಟೋರಿಯನ್ನು ಕೇಳೋದಕ್ಕಿಂತ ಮುಂಚೆ ನಿಮ್ಮ ಮನೆಯನ್ನು ನೋಡಬೇಕು, ನಮ್ಮ ವೀಕ್ಷಕರಿಗೆ ತೋರಿಸ್ಬೇಕು ಅಂತಾನೆ ಇವತ್ತು ನಾವು ಹೆಗ್ಗದ್ದೆ ಸ್ಟುಡಿಯೋ ಕಡೆಯಿಂದ ಕುಂದಾಪುರಕ್ಕೆ, ಅದರಲ್ಲೂ ಈ ಸಾಸ್ತಾನ ಭಾಗಕ್ಕೆ ಬಂದಿರುವಂಥದ್ದು. ತುಂಬ ಖುಷಿ ಆಯಿತು ಸರ್. ಬಹುಶಃ ಅಕ್ಕಪಕ್ಕ ಕರಾವಳಿ ಅಂತ ಹೇಳಿದ್ರೆ ಇಷ್ಟು ಹತ್ರ ಮನೆಗಳು ಇರೋದಿಲ್ಲ ಅಂತ ಹೇಳುತ್ತೆ. ದೂರ ಇರುತ್ತೆ. ಒಂದು ಮನೆ ಇಲ್ಲಿದ್ರೆ ಒಂದು ಮನೆ ಅಲ್ಲಿರುತ್ತೆ ಅಂತ ಹೇಳ್ತಾರೆ. ಆದರೆ ಇಲ್ಲೆಲ್ಲ ಹತ್ರ ಇದೆ. ಬಹುಶಃ ಇವತ್ತಿಗೆ ಹೀಗಿರೋದಾ ಅಥವಾ ಮುಂಚೆಯಿಂದಲೂ ಹೀಗೆ ಇತ್ತಾ, ಹೆಂಗೆ ಇದು? ಅಲ್ಲ ಅಂದ್ರೆ ಬರ್ತಾ ಬರ್ತಾ ಈಗೆಲ್ಲ ಚೇಂಜ್ ಆಗಿ ಸಿಟಿ ಟೈಪ್ ಕನ್ವರ್ಟ್ ಆಗ್ತಾ ಇರುವಂತ ಒಂದು. ಬಟ್ ನಮ್ಮ ಅಮ್ಮನ ಮನೆ ಎಲ್ಲ ಆ ತರವೇ. ಇಲ್ಲೊಂದ್ ಮನೆ ಇದ್ರೆ ದೂರದೊಂದು ಮನೆ, ಇಲ್ಲಿ ಸ್ವಲ್ಪ ಕಂಜೆಸ್ಟ್ ಜಾಗ. ಈಗ ರಘು ಪಾಂಡೇಶ್ವರ್ ಅಂತ ಇದೆ. ಪಾಂಡೇಶ್ವರ್ ಅಂತ ಹೇಳಿದ್ರೆ ಇಲ್ಲೇನಾ ಅಥವಾ ನೀವೀಗ ಸದ್ಯಕ್ಕೆ ಮನೆ ಕಟ್ಕೊಂಡಿರೋದು ಈ ಸಾಸ್ತಾನ ಭಾಗ? ಪಾಂಡೇಶ್ವರ್ ನಮ್ಮ ಹುಟ್ಟೂರು ಆಚೆ, ರಘು ನಾನೇ, ಪಾಂಡೇಶ್ವರ್ ಆಚೆ ಇದೆ. ಹುಟ್ಟೂರನ್ನ ನಾನು ರಘು ಪಾಂಡೇಶ್ವರ್ ಅಂತ. ಪಾಂಡೇಶ್ವರ ಬಿಡ್ಲಿಲ್ಲ, ಯಾಕಂದ್ರೆ ನನ್ನ ಜನ್ಮಸ್ಥಾನ. ಓಕೆ ವೀಕ್ಷಕರೇ ನೋಡಿ, ನೀವು ಬೆಲ್ ಬಾಟಮ್ ಸಿನಿಮಾ ನೋಡಿರ್ಬಹುದು, ಕಾಂತಾರ ನೋಡಿರ್ಬಹುದು, ಅದೆಲ್ಲ ಸೂಪರ್ ಡೂಪರ್ ಹಿಟ್ ಆಗಿರುವಂಥ ಸಿನಿಮಾ. ಇನ್ನು ಕಿರಿಕ್ ಪಾರ್ಟಿ, ಸೊ ಅದರಲ್ಲೂ ಕೂಡ ಒಂಥರ ಸಿಕ್ಕಾಪಟ್ಟೆ ನಮ್ಮೆಲ್ಲರಿಗೂ ಕೂಡ ಓಕೆ ರಘು ಪಾಂಡೇಶ್ವರ್ ಅಂತ ಹೇಳಿದ್ರೆ ಇವರು ಅನ್ನೋದು ಗೊತ್ತಾಗಿರುವಂಥದ್ದು ಅದರಲ್ಲಿ. ಅದಕ್ಕೂ ಮುಂಚೆ
ಈ ಭಾಗಕ್ಕೆ ಬಂದರೆ ಬಿಲಿಂಡ್ರ್ ಇರ್ಬೋದು, ಗರ್ಗರ್ ಮಂಡಲ ಇರ್ಬೋದು, ಈ ಕುಂದಾಪುರ ಕನ್ನಡ ಸಿನಿಮಾಗಳನ್ನೆಲ್ಲ ನೋಡಿದ್ರೆ ಅಲ್ಲಿ ರಘು ಪಾಂಡೇಶ್ವರ್ ಅವರ ನಟನೆ ಇದೆಯಲ್ಲ ಅದು ಅತ್ಯದ್ಭುತ ಅಂತ ಹೇಳ್ಬೋದು. ಈಗ ಅವ್ರ ಮನೆಗೆ ಯಾಕೆ ಬಂದಿದ್ದೀವಿ ಅಂತ ಹೇಳಿದ್ರೆ ಅವ್ರ ಮನೆಯಲ್ಲಿ ಕೆಲವೊಂದು ವಿಚಾರಗಳನ್ನು ನಾವು ನೋಡೋದಿದೆ ಸರ್. ಇಲ್ಲೆಲ್ಲೋ ಒಂದು ಇಲ್ಲೇ ಇದೆ ಕಲಾವಿದರ ಮನೆಯಲ್ಲಿ ನೋಡಿ, ಒಂದು ಟೈರನ್ನು ಹಿಂಗೆಲ್ಲ ಮಾಡಿ, ಬಹುಶಃ ಇದು ಕತೆ ಕೇಳೋದಕ್ಕೆ ಕತೆ ಹೇಳೋದಕ್ಕೆಲ್ಲ ತುಂಬಾ ಚೆನ್ನಾಗಿರುತ್ತೆ ಅಂತ ನಾನೇ ಮಾಡಿದೆ ಆಕ್ಚುಲಿ. ಇದಾ? ಓಕೆ, ನಮ್ದೇ ಗಾಡಿ ಟೈರ್, ಓಕೆ, 2 ಟೈರ್ ಬೇಕಂತ ರೆಡಿ ಮಾಡಿದ್ ನಾನೇ, 4 ಬೋಲ್ಟ್ ಹಾಕಿ ಓಕೆ, ಇದೆಲ್ಲ ಮಾಡಿ ಅದೊಂಥರ ಏನೋ ಒಂಥರ ಫೀಲ್ ಆಗಿ ಕೂತ್ಕೊಂಡ್ ಬಹಳ ಚೆನ್ನಾಗಿದೆ. ಇವತ್ತಿನ ಪ್ಲಾಸ್ಟಿಕ್ ಚೇರ್ ಕೂಡ ಆ ಫೀಲ್ ಕೊಡೋದಿಲ್ಲ ಅಲ್ಲ. ಈಗ ರಘು ಪಾಂಡೇಶ್ವರ್ ಏನ್ ಮಾಡ್ಕೊಂಡಿದ್ದು ಮುಂಚೆ ನಮ್ದು ಅದೆಂತ ಕೃಷ್ಣನ್ ತರ ಸುಮಾರು ಅವತಾರಗಳೆಲ್ಲ ಆಯ್ತು. ಎಜುಕೇಶನ್ ಆದ್ಮೇಲೆ ಫಸ್ಟ್ ಮಾಡಿದ್ದು ಒಂದು ಎಲೆಕ್ಟ್ರಾನಿಕ್ ಅಂಗಡಿ, ಅದರಲ್ಲಿ ಬುಕ್ ಲೈಬ್ರರಿ, ಆಮೇಲೆ ಕ್ಯಾಸೆಟ್ ಲೈಬ್ರರಿ. ಕ್ಯಾಸೆಟ್ ಅನ್ನ ರೆಕಾರ್ಡಿಂಗ್ ಮಾಡೋದಿದ್ದಾಗ ಗೊತ್ತಿರ್ಬೋದು ನಿಮ್ಗೆ, ಒರಿಜಿನಲ್ ಕ್ಯಾಸೆಟ್ ಈಚೆ ಹಾಕಿ ಆಚೆ ಹಾಕಿ ಯಾರು ರೆಕಾರ್ಡಿಂಗ್ ಮಾಡೋದು, ಅದು ವಿಡಿಯೋ ಮತ್ತೆ ಟಿವಿಯನ್ನ ರೆಂಟಿಗೆ ಕೊಡುವಂತದ್ದು. ಸೊ ಇಂಥದ್ದೆಲ್ಲ ಮಾಡಿಕೊಂಡು ಇದ್ದೆ. ಅದರ ನೆಕ್ಸ್ಟ್ ಒಂದ್ಸಾರಿ ವಿದೇಶಕ್ಕೆ ಹೋಗೋದಂತೆಲ್ಲ ಆಯ್ತು. ಓಹೋ ಅದನ್ನು ಸ್ವಲ್ಪ ಫೇಕ್ ಆಗತ್ತೆ, ಸ್ವಲ್ಪ ಎಲ್ಲ ಆಯ್ತು, ಬಿಟ್ಟಾಕ್ದೆ. ಆಮೇಲೆ ಆಟೋ ರಾಜ ಶಂಕರ್ನಾಗ್ ಅವರು ಆಟೋ ಇತ್ತು. ಹಾಗೆ ಇದ್ದಿದ್ದು ಲ್ಯಾಂಬಿ ರಿಕ್ಷಾ ಅಂತ, ಕಾಲಲ್ಲೇ ತೊಳೆದು ಸ್ಟಾರ್ಟ್ ಮಾಡ್ಕೊಂಡು ಹೋಗುವಂಥದ್ದು ಸುಮಾರು ಟೈಮ್ ಇತ್ತು. ಆಮೇಲೆ ಬಜಾಜ್ ರಿಕ್ಷಾ ಆಯ್ತು. ಅದಾದ್ಮೇಲೆ ನಾಟಕ ನಡೀತದೆ ಜೊತೆಯಲ್ಲಿ. ನಾಟಕ ಟೈಮಲ್ಲಿ ನೆಕ್ಸ್ಟ್ ಟೂರಿಸ್ಟ್ ವೆಹಿಕಲ್ ಓಮ್ನಿ ಇತ್ತು, ಆಮೇಲೆ ಇಂಡಿಕಾ, ಇದನ್ನೆಲ್ಲ ಮಗ್ಕೊಂಡು ಆಮೇಲೆ ಈ ಆಕ್ಟಿಂಗ್ ಫೀಲ್ಡ್ ಸ್ವಲ್ಪ ಬಿಸಿ ಆಗ್ತಾ ಬಂದ್ರಿಂದ ಅದನ್ನ ನಿಭಾಯಿಸ್ಲಿಕ್ಕೆ ಆಗ್ತಾ ಇರ್ಲಿಲ್ಲ. ಸೌಂಡ್ ಸಿಸ್ಟಮ್ ಇತ್ತು. ಓಹೋ, ಸೌಂಡಿಂಗ್ ಸಿಸ್ಟಮ್ ಕೂಡ ನಿಮ್ಮ ಹತ್ರ ಇತ್ತು, ಅಲ್ಲೂ ಕೆಲಸ ಮಾಡಿದಿರಾ? ಅದು ನಮ್ದು ಓನ್ ಇತ್ತು ಸೌಂಡ್ ಸಿಸ್ಟಮ್. ಮನೆಗೆ ಫಂಕ್ಷನ್ ಗಳಾದ್ರೆ, ಮದುವೆ, ಗೃಹ ಪ್ರವೇಶ ಅಥವಾ ಇನ್ನದಕ್ಕೂ ಸ್ಪ್ರೆಡ್ ಲೈಟ್ ಮ್ಯಾಚ್ಗಳಿಗೂ ಕೂಡ ಲೈಟ್ಸ್ ಹಾಕ್ಸಿದ್ದೆ. ಇಂಥದೆಲ್ಲ ಎಲ್ಲವನ್ನು ಒಂದು ಅನುಭವ ಪಡ್ಕೊಂಡು ಜೊತೆಲಿ ಆಕ್ಟಿಂಗು ಮಾಡ್ಕೊಂಡು, ಇಲ್ಲಿ ಆಕ್ಟಿಂಗ್ ಜಾಸ್ತಿ ಬ್ಯುಸಿ ಆಗ್ತಾ ಬಂತು. ಆಮೇಲೆ ಅದ್ರ 2 ಕಡೆ ಮಾಡ್ಲಿಕ್ಕೆ ಆಗ್ತಾ ಇಲ್ಲ, ಬ್ಯಾಲೆನ್ಸ್ ಮಾಡ್ಬೇಕಾಗುತ್ತೆ, ಕಷ್ಟ ಆಗುತ್ತೆ ಅಂತ ಇದ್ರ ಬಗ್ಗೆ ಈಗ ಜಾಸ್ತಿ ಕಾನ್ಸಂಟ್ರೇಟ್ ಮಾಡ್ಕೊಂಡು ನೀವೆಲ್ಲ ಇಲ್ಲಿ ಬರೋದನ್ನ ಆಯ್ತು. ಅಯ್ಯೋ, ನಮಗ್ ಬಹಳ ಖುಷಿ ಆಯ್ತು, ಯಾಕಂದ್ರೆ ನಾನು ಕರಾವಳಿ ಭಾಗದವನು. ಸೊ ನಮ್ಮ ಒಂದು ವೀಕ್ಷಕರಿಗೆ ಗೊತ್ತಾಗ್ಬೇಕು ಅನ್ನುವಂಥ ಪರ್ಪಸ್ ಅಲ್ಲಿ ನಾನು ಇವತ್ತು ಇಲ್ಲಿ ಬಂದಿದ್ದೆ. ವೀಕ್ಷಕರೇ ನೋಡಿ, ಕರಾವಳಿ ಭಾಗ ಅಂತ ಹೇಳಿದ್ರೆ ಅಥವಾ ಇಲ್ಲೆಲ್ಲ ಮನೆಗಳಲ್ಲಿ ಮನೆ ಮುಂದೆ ಒಂದು ತುಳಸಿ ಕಟ್ಟೆ ಇದ್ದೇ ಇರುತ್ತೆ. ಸೊ ಇವ್ರ ಮನೆ ಮುಂದೆನೂ ಒಂದು ತುಳಸಿ ಕಟ್ಟೆ ಇದೆ. ಅದು ಯಾವ ರೀತಿ ಇದೆ ಅನ್ನೋದನ್ನ ನೀವು ನೋಡಬಹುದು. ಸರ್, ನೀವು ಇಲ್ಲಿ ಬಂದು ಈ ಮನೆ ಕಟ್ಟಿ ಎಷ್ಟು ವರ್ಷ ಆಯ್ತು ಸರ್? ಇಲ್ಲಿ ಬಂದು ಒಂದು 23-24 ವರ್ಷ ಆಯ್ತು. 24 ವರ್ಷ. ಓಕೆ, ಬನ್ನಿ ಒಳಗಡೆ ಹೋಗೋಣ. ಹಾಗೆ ಇಲ್ಲೊಂದು ಮ್ಯಾನುಫ್ಯಾಕ್ಚರಿಂಗ್ ಇದೆ. ಹೌದಾ? ಹೇಳ್ತೇನೆ. ಇದು ಸೋಲಾರ್ ಪ್ಯಾನಲ್ ಇದೆ 3 ಮೇಲೆ. ಓಕೆ, ಅದರಿಂದ ನಾವು ಡೇ ಟೈಮ್ ಅಲ್ಲಿ ಗಾಳಿ ಬೇಕಿದ್ರೆ ಆನ್ ಮಾಡ್ಕೊಂಡ್ರೆ, ಈಗ ಬಹುಶಃ ಮೋಡ ಇದೆ, ಮೋಡ ಇರೋದ್ರಿಂದ ಅದಷ್ಟು ರನ್ ಆಗ್ತಾ ಇಲ್ಲ, ಸ್ಲೋ ಇರುತ್ತೆ. ಓಕೆ, ಇಲ್ಲ ಅಂದ್ರೆ ಬಿಸಿಲಿಗೆ ಆರಾಮ್ಸೆ ಗಾಳಿ ಸಂಜೆ. ಕರೆಂಟ್ ಏನು ಬೇಡ ಇದಕ್ಕೆ, ಸೋಲಾರ್ ಇಂದಾನೆ ಆಗೋದಾ? ಮಾಡಿದ್ದು ರೆಡಿ ನಾನು, ಫ್ಯಾನ್ ಅಲ್ಲ, ಈ ರೆಕ್ಕೆ ಇದೆಯಲ್ಲ, ಇದೊಂದು ಕಥೆ ಇದೆ. ಇಂಡಿಕಾ ಕಾರ್ ಇತ್ತಂದ ನಾನು, ಇದ್ರದ್ದು AC ಫ್ಯಾನ್ ಯಾವ್ದು ಇದು, ಅದು ಹಾಳಾಗಿತ್ತು. ಸೊ ಬೇರೆ ಹಾಕುವಾಗ ಇದನ್ನ ಹಾಗೆ ಇಟ್ಕೊಂಡಿದ್ದೆ. ಇಟ್ಕೊಂಡು ಈ ಎದೆಯಿಂದ ಬಾಡಿ ಏನಿದೆ, ನನ್ನ ಟೀಮಿನಲ್ಲಿ ಹುಡುಗ ಇದ್ದ ಆಕರ್ಷ್ ಅಂತ, ಒಂದು ಶಾಮಿಯಾನ ಶಾಪ್ ಇದೆ, ಅವನ ಹತ್ರ ಕೇಳಿದೆ ಯಾವ್ದಾದ್ರು ಡೆಡ್ ಫ್ಯಾನ್ ಇದೆಯಾ. ಡೆಡ್ ಫ್ಯಾನ್ ಕೊಟ್ಟ ಅವನು. ಅದರದೆಲ್ಲ ಐಟಮ್ ತೆಗೆದು ಈ ಫ್ಯಾನ್ ಅದಕ್ಕೆ ಕೂರಿಸಿ ಇದ್ರ ಮಿಷನ್ ಕೂರಿಸಿ ಡೈರೆಕ್ಟ್ ಈಗ ಸೋಲಾರ್ ಇಂದ ಇದು ರನ್ ಆಗ್ತಿರೋದ ಈಗ? ವಾವ್, ನೋಡಿ, ಈ ಬೇಸಿಗೆ ಕಾಲದಲ್ಲಿ ಇವತ್ತು ಇಲ್ಲಿ ಬಂದಿದ್ದಕ್ಕೆ ಇದು ಸಾರ್ಥಕ. ನಮ್ಮ ವೀಕ್ಷಕ, ಹೌದು, ನಾವು ಈ ಮದುವೆ ಮನೆಗಳಲ್ಲಿ ಈ ತರ ಫ್ಯಾನ್ ಗಳನ್ನ ಹಾಕಿ ಸಿಕ್ಕಾಪಟ್ಟೆ ಗಾಳಿ ಬರೋದನ್ನ ನೋಡಿದೀವಿ. ನೋಡಿ, ಇದು ಹೆಮ್ಮೆನೇ ಇದೆ. ಯಾಕಂದ್ರೆ ನೋಡಿ, ಯಾವುದೇ ಆಗ್ಲಿ, ಏನಾದ್ರೂ ಒಂದು ಕಸದಿಂದ ರಸ ತೆಗೆಯೋದಂದ್ರೆ ಇದೆ. ಅದಕ್ಕೆ ಸೋಲಾರ್ ಪ್ಯಾನಲ್ ಹೆಂಗೆ ಅದನ್ನ ತಂದು ಹಾಕಿ ಮಾಡಿದ್ದ, ಯಾವ ರೀತಿ? ಇತ್ತು, ಬೇರೆ ಇತ್ತು ನನ್ನ ಹತ್ರ, ಲೈಟ್ಸ್ ಕೊಟ್ಟಿದ್ದು 3 ಪ್ಯಾನಲ್ ಇದಕ್ಕೆ ಕೊಟ್ಟು 12 ವೋಲ್ಟ್ DC ತರ ವರ್ಕ್ ಆಗೋ ತರ ಇನ್ನು ಸ್ಪೀಡ್ ಸಖತ್ ಗಾಳಿ ಬರುತ್ತೆ. ಅಂದ್ರೆ ಡೇ ಟೈಮ್ ಅಲ್ಲಿ ಸೂರ್ಯನ ಕಿರಣದಿಂದಲೇ ಇದು ರನ್ ಆಗುತ್ತೆ. ಕೂತ್ಕೊಂಡು ಯಾರು ಫ್ರೆಂಡ್ಸ್ ಮಾತಾಡ್ತಾರೆ, ಅದ್ರ ಪಾಡಿಗೆ ಅದು ಆಗ್ತಾ ಇರುತ್ತೆ. ಓಕೆ. ನೀವು ಮನೆಗೆ ಬಂದಾಗ ಸ್ಟೋರಿ ಕೇಳೋದಿಲ್ಲಿ ಒಳಗಡೆನ ಹೊರಗಡೆನ? ಹೊರಗಡೆ. ಇಲ್ಲೇ ಕೆಲಸರಿ ಹೊರಗಡೆ, ಕೆಲಸರಿ ಒಳಗಡೆ, ಒಂದೊಂದು ಟೈಮ್ ಮೂಡ್ ಇದ್ದಂಗೆ ಹೇಳಿ. ಎಸ್, ಬಹುಶಃ ಇಲ್ಲೇ ಪಕ್ಕದಲ್ಲೇ ಬೀಚ್ ಇರೋದ್ರಿಂದ ಸ್ವಲ್ಪ ಹೀಟ್ ಜಾಸ್ತಿ ಇರುತ್ತೆ ಅಂತ. ಹೌದು. ಮತ್ತೆ ಮೇಲೆ ಇದಿತ್ತಲ್ಲ, ಶೀಟ್ ಸ್ವಲ್ಪ ಹೀಟ್. ಈ ಟೈಮಲ್ಲಂತೂ ಕರಾವಳಿ ಎಲ್ರಿಗೂ ಗೊತ್ತು, ಎಲ್ಲೋದ್ರೂ ನೀರೇ, ಬೆವರು ಬರೋದೇ, ಅದು ಏನು ಮಾಡೋಕ್ಕಾಗಲ್ಲ. ಸೊ ಒಳಗಡೆ ಹೋಗೋಣ. ಸೊ ಬನ್ನಿ. ಇಲ್ಲಿ ಒಳಗಡೆ ಬಂದ್ರೆ ನಿಮ್ದು ಸಾಧನಾ ಕಲಾ ತಂಡದ ಒಂದು ಬೋರ್ಡ್ ಇದೆ ಸರ್.
ಇದಕ್ಕೆ ಎಷ್ಟು ವರ್ಷ ಆಗಿರ್ಬೋದು? ಅದು 24 ವರ್ಷ ಆಯ್ತು, 23-24 ವರ್ಷ. ಆಕ್ಚುಲಿ ನಮ್ದು ಆಫೀಸ್ ಇತ್ತು ಸಪರೇಟ್ ಸಾಸ್ತಾನದಲ್ಲಿ. ಓಕೆ. ಅಲ್ಲಿ ಹೈವೇ ಡಬಲ್ ಆಗ್ತಾ ಬಂದು ನಮ್ಮ ಆಫೀಸ್ ಇರೋ ಬಿಲ್ಡಿಂಗ್ ಎಲ್ಲ ಹೋಯ್ತು. ಆಮೇಲೆ ಮತ್ತೆ ಬೇರೆ ಮಾಡ್ಲಿಕ್ಕೆ ಹೋಗ್ಲಿಲ್ಲ. ಸೊ ಅದು ಇರುವಂತ ಕೆಲವು ನಮ್ಮ ನಾಡಿನ ಪ್ರಾಪರ್ಟಿಗಳೆಲ್ಲ ಇಲ್ಲೆಲ್ಲ ಅಕ್ಕಪಕ್ಕದಲ್ಲಿ ಬೀಳೋದು. ಮೇಲೊಂದು ರೂಮ್ ಮಾಡಿಸಿದೆ, ಫುಲ್ ಫಿನಿಶ್ ಆಗ್ಲಿಲ್ಲ, ಅದು ಸ್ವಲ್ಪ ಐಟಮ್ ಇದೆ. ಸೊ ಈ ತರ ನಮ್ಗೆ ಶೂಟಿಂಗ್ ಇದ್ದಾಗ ಬ್ಯುಸಿ ಇರೋದ್ರಿಂದ ಇಲ್ಲೊಂದು ಕರೆಕ್ಟ್ ಕಾನ್ಸಂಟ್ರೇಟ್ ಕೊಟ್ಟು ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಹಾಗಾಗಿ ಅದು ಅಲ್ಲೇ ಇದೆ, ಇದಿಲ್ಲೇ ಇದೆ. ಎಸ್ ಆಸ್ಥಾನ ಉಡುಪಿ ಜಿಲ್ಲೆ. ಸೊ ರಘುಪಾಂಡೇಶ್ವರನ್ ಸಂಪರ್ಕ ಮಾಡೋರಿಗೆ ಡಿಸ್ಕ್ರಿಪ್ಷನ್ ನಂಬರನ್ನು ಕೊಟ್ಟಿರ್ತೀನಿ. ಸೊ ಇವರ ಕಲಾ ತಂಡದಿಂದ ಯಾರಾದರೂ ನಾಟಕ ಮಾಡಿಸ್ಬೇಕು ಅನ್ನೋರು ಇದ್ರೆ ಖಂಡಿತವಾಗಿ ನಿಮ್ಮನ್ನು ಕಾಂಟ್ಯಾಕ್ಟ್ ಮಾಡ್ಬೋದಲ್ವಾ? ಸೊ ಎಲ್ಲಾದರೂ ನೀವು ಮಾಡ್ತೀರಾ? ಎಲ್ಲಾದರೂ ಹೋಗಿ ನಾಟಕವನ್ನು ಮಾಡ್ತಾರೆ. ಸುಮಾರು 15ಕ್ಕೂ ಅಧಿಕ ಜನ ಇವರ ನಾಟಕ ತಂಡದಲ್ಲಿ ಇದ್ದಾರೆ. ಸೊ ಇಲ್ಲಿ ಕಲಿತು ಬೇರೆ ಬೇರೆ ಕಡೆ ಹೋದವರು ಇದಾರಲ್ಲ? ಇದಾರಲ್ಲ. ನಮ್ಮ ನಾಟಕದಲ್ಲಿ ಇದ್ದವರು ಹೆಚ್ಚಿನವರು ಸಿನಿಮಾದಲ್ಲಿದ್ದಾರೆ, ಸಿನಿಮಾದಲ್ಲಿ, ಸೀರಿಯಲ್ ಅಲ್ಲಿ ಇದ್ದಾರೆ. ಓಕೆ ಓಕೆ. ಜೊತೆಲಿ ಕೆಲವರು ಬೇರೆ ಕೆಲಸನೂ ಮಾಡ್ಕೊಂಡಿದ್ದಾರೆ, ಬೇರೆ ಕೃಷಿ ಮಾಡ್ಕೊಂಡವರು ಇದ್ದವರು ಇದ್ದಾರೆ, ಹವ್ಯಾಸಿಗರಾಗಿ ನಾಟಕ ಮಾಡ್ತಾ ಇದ್ದಾರೆ. ಅದಕ್ಕೂ ಮಾಡೋರಿದ್ದಾರೆ, ಇದು ಮಾಡೋರಿದ್ದಾರೆ. ಎಸ್. ಮನೆ ಹೆಸರು ಶ್ರೀದುರ್ಗ ಅಂತ ಇದೆ. ನಾವು ಅಂದ್ರೆ ನಿಮ್ಗೆ ಗೊತ್ತಿರುತ್ತೆ, ಮಂದಾರ್ತಿ ದುರ್ಗಾ ಪರಮೇಶ್ವರಿ ಅಮ್ಮನವರ ಭಕ್ತ, ಅಂದ್ರೆ ಪರಮ ಭಕ್ತ. ಎಸ್, ಅಲ್ಲೂ ಕೂಡ ನನ್ಗೆ ಕಾಣಿಸ್ತಿದೆ ಮಂದಾರ್ತಿ ಶ್ರೀ ದುರ್ಗಾ ಪರಮೇಶ್ವರಿ ನಮಃ ಅಂತ. ಮತ್ತೆ ನಮ್ದು ಸ್ಪೆಷಲ್ ನಮ್ಮ ತಂಡದ ಯಾವುದೇ ಹೊಸ ನಾಟಕ ಮಾಡುವಾಗ ಮಂದಾರ್ತಿಯ ದುರ್ಗಾ ಪರಮೇಶ್ವರಿ ಅಮ್ಮನ ಸನ್ನಿಧಾನದಲ್ಲೇ ನವರಾತ್ರಿ ಟೈಮ್ ಅಲ್ಲಿ ಹೊಸ ನಾಟಕ ರಿಲೀಸ್ ಮಾಡೋದು. ನಾವು ಹೊಸ ನಾಟಕ ಶೋ ಮಾಡೋದೇ ಅಲ್ಲಿ ಒನ್ ಟೈಮ್. ಬಟ್ ಈಗ ಸ್ವಲ್ಪ ಚೇಂಜ್ ಆಗಿದೆ. ದೇವಸ್ಥಾನದ ಆಡಳಿತ ಮಂಡಳಿಯಿಂದ ನವರಾತ್ರಿಗೆ ಬರೀ ಯಕ್ಷಗಾನಗಳನ್ನೇ ಮಾಡ್ತಾ ಇರ್ತಾರೆ. ಸೊ ಅದೊಂದು ನಮ್ಗೆ ಅಲ್ಲಿ ಅವಕಾಶ ಇಲ್ಲ. ಬಟ್ ಮುಂಚೆ ಎಲ್ಲ ನಾಟಕಗಳನ್ನು ಅಲ್ಲೇ ಫಸ್ಟ್ ನಾಟಕ ಅಲ್ಲೇ ಮಾಡಿ ದೇವರಿಗೆ ಸಕ್ಸಸ್ ಆಗಿದೆ. ಎಸ್. ಇದು ದ್ವಾರ ಬಾಗಿಲು. ಬಹುಶಃ ಇದು ಬೇರೆ ಕಡೆ ನೋಡೋದಕ್ಕಿಂತ ನಮ್ಮ ಕರಾವಳಿಯಲ್ಲಿ ಬಂದು ನೋಡಿದ್ರೆ ಚಂದ ಅಂತ ನನ್ಗೆ ಅನ್ಸುತ್ತೆ. ಇಲ್ಲಿ ಇದಕ್ಕೆ ಹಲಸಿನ ಮರನೇ ಹಾಕ್ತಾರೆ, ಸ್ಪೆಷಲ್ ಆಗಿ ಡಿಸೈನ್ ಮಾಡ್ತಾರೆ. ಇದೆಲ್ಲ ಇವತ್ತೆಲ್ಲ ಮಿಷಿನ್ಗಳು ಬಂದಿರ್ಬೋದು, ಆದ್ರೆ ಅವತ್ತಿಗೆ ಇದನ್ನ ಒಂದು ಚಿಕ್ಕ ಉಳಿ ಇಟ್ಕೊಂಡು ಕೈಯಲ್ಲೇ ಮಾಡ್ತಾ ಇದ್ದಿದ್ದು. ನಾನು ಇದನ್ನೆಲ್ಲ ನೋಡಿದ್ದೆ. ನೋಡಿ, ಇಲ್ಲೆಲ್ಲ ನಿಮ್ಮ ಮಾರ್ಕ್ಗಳು ಕಾಣಿಸುತ್ತೆ ಆವಾಗ ಮಾಡಿದ್ದು. ಸೊ ಇದಕ್ಕೂ ಪೂಜೆಗಳು ನಡೆಯುತ್ತಲ್ವಾ? ಇದರಲ್ಲಿ ಇರುತ್ತೆ ಒಂದು ಡಿಸೈನ್. ವಾ 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 ನೋಡಿ ಎಷ್ಟು ಚೆನ್ನಾಗಿದೆ ನೋಡಿ. ಎಸ್, ಇದು ದ್ವಾರ ಬಾಗಿಲು ಅಂತ ಕರಿತೀವಿ. ಇದು ಮನೆಗೆ ಮುಖ್ಯವಾಗಿರುವಂಥ ಬಾಗಿಲು. ಯಾವುದೇ ಪೂಜೆ ಆದರೂ ಇಲ್ಲಿಗೊಂದು ಪೂಜೆ ಮಾಡೇನೆ ಒಳಗೆ ಹೋಗೋದು. ಸೊ ಇದು ಕರಾವಳಿ ಸ್ಪೆಷಲ್. ಇದು ಯಾಕೆ ತೋರಿಸ್ತಿದ್ದೀನಿ ಅಂದ್ರೆ ಕೆಲವರಿಗೆ ಮನೆ ಹಿಂಗೆ ಬೇಕು ಅನ್ನೋದು ಇರುತ್ತಲ್ಲ. ಸೊ ಇವ್ರ ಮನೆನೂ ಒಂದು ರೆಫರೆನ್ಸ್ ಆಗಲಿ ಅಂತ. ಎಸ್. ವಾವ್, ಇಲ್ಲೊಂದೇನೋ ಇದೆ ಸರ್, ಟೇಪ್ ರೆಕಾರ್ಡ್ ಇದು. ಅದೇ ನಾನು ಹೇಳಲ್ಲ, ನನ್ನ ಸವಿ ನೆನಪು. ಓಕೆ. ನನ್ನ ವೃತ್ತಿ ಮಾಡ್ತಿರುವಾಗ ಇಲ್ಲಿ ಒರಿಜಿನಲ್ ಕ್ಯಾಸೆಟ್, ಈಚೆ ಡೂಪ್ಲಿಕೇಟ್ ಕ್ಯಾಸೆಟ್ ಹಾಕಿ ಓಕೆ ಆಮೇಲೆ ರೆಕಾರ್ಡಿಂಗ್ ಮಾಡೋದು ಹೋಗಿದೆ. ಬಟ್ ನೆನಪಿಗೆ ಇಟ್ಕೊಂಡಿದ್ದೇನೆ. ಅವಾಗ ಇದಕ್ಕೆ ಎಷ್ಟು ಇರಬಹುದು ಸರ್ ದುಡ್ಡು? ಅದೇ ಅವಾಗ ಇತ್ತು ಒಂದು 7-8 ಸಾವಿರ ಇದ್ದಿರ್ಬೋದು. ದೊಡ್ಡದಾಗ 8,000 ಅಂದ್ರೆ ಇವಾಗ 80,000 1 ಲಕ್ಷ ರೇಂಜ್ ಇದು. ಅದು ಡಬಲ್ ಕ್ಯಾಸೆಟ್ ಆದ್ರಿಂದ, ರೆಕಾರ್ಡಿಂಗ್ ಸಿಸ್ಟಮ್ ಆದ್ರಿಂದ. ಹಾರ್ಮೋನಿಯಂ ಇದು ನಾಟಕದ ಅಥವಾ ನೀವು ನುಡಿಸ್ತೀರಾ? ಸುಮಾರಿಗೆ ನುಡಿಸ್ತೇನೆ. ಬಟ್ ನನ್ನ ಹತ್ರ ವರ್ಕ್ ಆಗುತ್ತೆ ಅದೀಗ? ಹೌದು, ಸ್ವಲ್ಪ ಗಾಳಿ ಕಮ್ಮಿ ನಿಲ್ಲುತ್ತೆ, ಆಗುತ್ತೆ. ಅಲ್ಲಿ ಅದರಲ್ಲಿ ಕೀಬೋರ್ಡ್ ಇದೆ. ಓ ಇಲ್ಲಿ ಕೀಬೋರ್ಡ್ ಇದೆ. ಓಕೆ. ನಿಮ್ಗೆ ನಾಟಕ ತಂಡದಲ್ಲಿ ನಿಮ್ಮ ಸೌಂಡಿಂಗ್ ಎಲ್ಲ ನಿಮ್ಗೆ ಗೊತ್ತಿರೋದ್ರಿಂದ ಬಹಳ ಈಸಿ ಆಗುತ್ತೆ ಅನ್ಸುತ್ತೆ. ಹೌದು, ಯಾಕಂದ್ರೆ ಇಲ್ಲ ಅಂದ್ರೆ ಅದಕ್ಕೆ ಸ್ವಲ್ಪ ಇದಿದೆ, ಒಂದು ಫೀಲ್ ಗೊತ್ತಾಗುತ್ತೆ. ಪ್ಲೇ ಮಾಡೋರಿಗೂ ಕೂಡ ನಾನು ಸ್ವಲ್ಪ ಸಜೆಸ್ಟ್ ಮಾಡ್ತೇನೆ, ಈ ತರ ಬೇಕು ಅಂತ. ಬಟ್ ಅದು ಮಾತ್ರ ತುಂಬಾ ಹಳೆದು ಇದು ಅಲ್ವಾ? ನೋಡಿ ಹೆಂಗಿದೆ ನೋಡಿ. ಇವಾಗ ಈ ತರ ಬರಲ್ಲ ಸರ್, ವೈಟ್ ಇದು ಬರುತ್ತೆ. ಬಟ್ ಇದು ಒಂಥರ ಡಿಫ್ರೆಂಟ್ ಆಗಿದೆ. ಹಾರ್ಮೋನಿಯಂ ಅಂತ ಹೇಳಿದ್ರೆ ಒಂಥರ ಖುಷಿ ಆಗೋದು, ಅದೊಂದು ಇರಬೇಕು ಮನೆಯಲ್ಲಿ ಅಂತ ಹೇಳ್ತಾರೆ. ಸೊ ಇಲ್ಲಿ ಬನ್ನಿ. ಇಲ್ಲಿ ಬಂದರೆ ನಿಮಗೆ ನೋಡಿ, ನಾನು ಆಗಲೇ ಹೇಳಿದೆ ಕಿರಿಕ್ ಪಾರ್ಟಿ 150 ದಿನ ಸೆಲೆಬ್ರೇಷನ್ ಕಂಡಿರೋದಕ್ಕೆ ಸಿಕ್ಕಿರುವಂಥ ಮೊಮೆಂಟು ಇದು. ನೋಡಿ ಹೆಂಗಿತ್ತು ಸರ್ ಕಿರಿಕ್ ಪಾರ್ಟಿ ಅನುಭವ? ಕಿರಿಕ್ ಪಾರ್ಟಿ ಅವೆಲ್ಲ ಅದೇ ಏನು ಹೇಳ್ತಾರೆ, ಎಂತ ಹೇಳೋದು, ಅದೃಷ್ಟದಲ್ಲಿ ಏನೋ ಒಂದು ದೊಡ್ಡ ಆಕಾಶದಲ್ಲಿ ನೋಡುವಾಗ ಎಲ್ಲಕ್ಕಿಂತ ದೊಡ್ಡ ಸ್ಟಾರ್ ಇಲ್ಲಿ ಕಾಣುತ್ತೆ. ಆ ತರ ಇವೆಲ್ಲ ನಮ್ಮ ಲೈಫಲ್ಲೂ ಕೂಡ ಕಿರಿಕ್ ಪಾರ್ಟಿ ಆಗಿರ್ಬೋದು, ಕಾಂತಾರ ಇರ್ಬೋದು, ಎಷ್ಟೇ ಮಾಡಿದ್ರು ಒಂದು ಕೆಲವೊಂದು ಬ್ಲಾಸ್ಟ್ ಇರುತ್ತೆ. ಯಾವತ್ತು ನಮ್ಮ ಲೈಫಿಗೂ ಕೂಡ ಅದು ತುಂಬಾ ಒಳ್ಳೆ ಫೀಲ್ ಅನ್ನ ನೆನಪಿಸುವಂತ ಒಂದು ವಿಚಾರಗಳು. ಸಿಟ್ರೆ, ಈಗ ನೀವು ಬೆಂಗಳೂರಿಂದ ಊರಿಗೆ ಬಂದಿರಿ, ಊರಿಗೆ ಬಂದು ನೋಡ್ಕೊಂಡು ಬಂದ್ರಿ. ಊರಿಗೆ ಮನೆಗೆ ಬಂದ್ರು ಕೂಡ ಫಸ್ಟ್ ಈಗ ನಾವು ಯಾರಿಗೆ ಇಲ್ಲಿ ಕೊಡೋದು ಬೆಲ್ಲನೀರು. ಊರಂಗ ಹಿಂದಿನ ಸಿಸ್ಟಮ್ ಈಗ ಒಂದು ಉಂಡಿ ಬೆಲ್ಲ ಬಾಯಿ ಹಾಕಣಿ, ಒಂದು ಗಿಡಕ್ಕೆ ನೀರು ಕುಡಿನಿ. ಎಸ್, ಖಂಡಿತ. ಇದು ಏನಕ್ಕೆ ಬೆಲ್ಲ ಕೊಟ್ಟೆ ನೀರು ಕೊಡೋದು? ಅಲ್ಲ, ಇದಂದ್ರೆ ಹಿಂದಿನಿಂದ ಒಂದೊಂದು ಶಾಸ್ತ್ರ ಅಂತಂದ್ರೆ ದಣಿದು ಬಂದವರಿಗೆ ಸ್ವಲ್ಪ ಸಿಹಿ ಅಂಶ ಒಳಗೆ ಹೋದ್ರೆ ಎನರ್ಜಿ ಕ್ರಿಯೇಟ್ ಆಗುತ್ತೆ. ಮತ್ತೆ ನೀವೇನು ನಿಮ್ಮ ಬದುಕು ಅಥವಾ ನಿಮ್ಮ ಪ್ರತಿ ಕ್ಷಣವು ಸಿಹಿಯಿಂದ ತುಂಬಿಲ್ಲ ಅಂತ ಹೇಳ್ಬೋದು. ನಾನು ಹಾಗೆ ಹಾರೈಸ್ತೇನೆ ನಿಮಗೂ, ನಿಮ್ಮ ಚಾನಲಿಗೂ, ನಿಮ್ಮ ಚಾನಲ್ ವರ್ಕ್ ಮಾಡೋ ಎಲ್ಲ ಸಿಬ್ಬಂದಿಗೂ ಸದಾ ಸಿಹಿಯನ್ನ
ಅಲ್ವಾ? ಸವಿತೇರಿ ಅಂತ ಹೇಳಿ. ಎಸ್ ಎಸ್, ನಮಗಂತೂ ನಿಮ್ಮ ಮನೆಗೆ ಬಂದಿದ್ದು ತುಂಬ ಖುಷಿ ಆಯಿತು. ನೋಡಿ, ಇಲ್ಲಿ ಬಂದರೆ ದೇವ್ರ ಮನೆ ಇದೆ. ರಾಘವೇಂದ್ರ ಸ್ವಾಮಿ ಭಕ್ತರ ನೀವು? ನಾನು ಅಷ್ಟಲ್ಲ, ಬಟ್ ನಮ್ಮ ಹೆಂಡತಿ ಬಹಳ ಭಕ್ತೆ. ಹೌದಾ? ತುಂಬಾ. ನಾನು ಜೊತೆಯಲ್ಲಿ ನಾನು ಅದೇ ಮೇಲಿತ್ತಲ್ಲ ಮಿದ್ಲಲ್ಲಿ ದುರ್ಗಾ ಪರಮೇಶ್ವರ ಮಂದರ್ತಿ ಅಮ್ಮ ಎಲ್ಲರೂ ಒಂದೇ. ಎಸ್ ಎಸ್ ಎಸ್. ಬಟ್ ಚೂರು ಆಚೆ ಈಚೆ ಜಾಸ್ತಿ ಒಲವು. ಜಾಸ್ತಿ ಹೌದು. ನೋಡಿ ವಿಶ್ವರ, ಇಲ್ಲಿ ನೋಡಿ, ಬೆಲ್ ಬಾಟಮ್ ಇದು ಕೂಡ 125 ದಿನ ಓಡಿರುವಂಥ ಸಿನಿಮಾ. ಸೊ ಅದರ ನೆನಪಿನ ಕಾಣಿಕೆ ಇಲ್ಲೇ ಇದೆ. ಸರ್, ಈ ಸಿನಿಮಾಗಳೆಲ್ಲ 100 ಡೇಸ್ ಆಗೋದು, 150 ಡೇಸ್ ಆಗೋದು, 200 ಡೇಸ್ ಆಗೋದು, ಈ ಥರ ಎಲ್ಲ ಆದಾಗ ಅಂದರೆ ನಿಮ್ಗೊಂದು ಲಕ್ ಅದು. ಅಂದರೆ ಕಲಾವಿದರಾಗಿ ತುಂಬ ಜನ ಇರ್ಬೋದು, ಆದರೆ ಎಲ್ಲ ಕಲಾವಿದರಿಗೂ ಆ ಭಾಗ್ಯ ಸಿಗೋದಿಲ್ಲ. ಏನು ನೋಡಿ, ನಿಮ್ಮ ಹಿಂದೆ ಅಲ್ಲಿ ಕಿರಿಕ್ ಪಾರ್ಟಿ 150 ಡೇಸು, ಕಾಂತಾರ 100 ಡೇಸು, ಇದು 125 ಡೇಸು, ಈ ಥರ ಎಲ್ಲ ಆಗಿರುವಂಥದ್ದು. ಆ ಸಂಭ್ರಮಗಳಲ್ಲಿ ಭಾಗಿಯಾಗಿರೋರು ನೀವು. ಅದು ಒಂದು ದೊಡ್ಡ ಮಟ್ಟಿಗೆ ಬೂಮ್ ಕೊಡುತ್ತೆ ಅನ್ನೋದನ್ನು ನಾವು ಕೇಳಿದ್ದೀವಿ. ಅದು ಎಲ್ಲ ವಿಭಾಗದಲ್ಲೂ, ಹೆಸರು ಇರ್ಬೋದು, ಆಯ್ಕೆ ಇರ್ಬೋದು, ಅವಕಾಶ ಇರ್ಬೋದು, ಎಲ್ಲದರಲ್ಲೂ. ಅಂಥದ್ದೆಲ್ಲ ಆದಾಗ ನಿಮ್ಗೆ ವೈಯಕ್ತಿಕವಾಗಿ ಏನು ಅನ್ಸುತ್ತೆ ಸರ್? ವೈಯಕ್ತಿಕವಾಗಿ ನಮ್ಮ ಬಗ್ಗೆ ನಮ್ಗೆ ಫಸ್ಟ್ ಹೆಮ್ಮೆ ಆಗುತ್ತೆ. ಓಕೆ, ನಮ್ಮ ಬಗ್ಗೆ ನಮಗೆ ನೀವು ಅಷ್ಟು ಇದ್ರನ್ನಾಗಿದ್ನಲ್ಲ ಅಂತ. ಜೊತೆಗೆ ನಾವು ಯಾವುದೇ ಪ್ರೊಡಕ್ಷನ್ಗೆ ಹೋಗಲಿ, ಯಾವುದೇ ಸಿನಿಮಾ ಮಾಡಲಿ, ದೊಡ್ಡ ಮಟ್ಟದ್ದು ಸಣ್ಣ ಮಟ್ಟದ್ದು, ಅಲ್ಲಿ ಯಾವುದೋ ಒಂದು ಪೇಮೆಂಟ್ ಕೊಟ್ಟಿರ್ತಾರೆ, ಅದು ನಮಗೆ ಅನ್ನ. ಹೌದು. ಈ ಅನ್ನ ಕೊಟ್ಟಿರ್ತಾರೆ. ಡಾಕ್ಟರ್ ರಾಜ್ಕುಮಾರ್ ಅನ್ನದಾನ ಏನು ಇವರನ್ನ ಪ್ರೊಡ್ಯೂಸರ್ಗಳನ್ನ ಅನ್ನ ಕೊಡೋರು, ದೇವರು ಅನ್ನ ಕೊಟ್ಟರು. ಅದೇ ತರ ನಮ್ಗೆ ಅನ್ನ ಕೊಟ್ಟರು. ಜೊತೆಗೆ ಆ ಸಿನಿಮಾ ಈ ಮಟ್ಟಕ್ಕೆಲ್ಲ ಹೋದಾಗ ನಮ್ಗೆ ಅದು ಯಾವ ತರ ಹೇಳೋದು, ನಾವು ಕೂಡ ಇಲ್ಲ ಒಂದ್ ಕಡೆ ನಮಗೆ ಸಂಬಂಧಪಟ್ಟ ದೇವರ ಹತ್ರ ನಮಸ್ಕಾರ, ದೇವ್ರ ಕೈ ಮುಗಿಯುವಾಗ ಅದನ್ನೇ ಬೇಡ್ಕೊಳ್ತಾ ಇರ್ತೇವೆ. ನಾವು ಸಿನಿಮಾ ಮಾಡಿದ್ದೇವೆ, ಒಳ್ಳೇದಾಗ್ಲಿ, ಸಿನಿಮಾ ಗೆಲ್ಬೇಕು, ಪ್ರೊಡ್ಯೂಸರಿಗೆ ಒಳ್ಳೇದಾಗ್ಬೇಕು, ನಮ್ಗೆ ಹೆಸರಾಗ್ಬೇಕು. ಒಂದ್ ಸಿನಿಮಾ ಗೆದ್ದಾಗ ಬರೇ ಪ್ರೊಡ್ಯೂಸರಿಗೆ ಮಾತ್ರ ಹೆಸರಲ್ಲ, ಆ ಟೀಮ್ ಅಲ್ಲಿ ವರ್ಕ್ ಮಾಡಿದವರು ಎಲ್ಲರೂ ಎದೆಬ್ಸ್ಕೊಂತಿರ್ಬಹುದು. ಸೆಟ್ ಅಲ್ಲಿ ನೀರ್ ಕೊಡೋ ಹುಡುಗನಿಗೆ ಕೂಡ ಒಂದು ಹೆಮ್ಮೆ ಇರುತ್ತೆ, ನಾನು ಅಲ್ಲಿ ಆ ಸಿನಿಮಾದಲ್ಲಿ ನೀರ್ ಕೊಟ್ಟಿದ್ದೆ ಎಲ್ಲರಿಗೆ, ಆ ಸಿನಿಮಾ ಗೆಲ್ತಾರೆ ಅಂತ ಆ ಒಂದು ಖುಷಿ, ಹೆಮ್ಮೆ, ಪ್ರೌಡ್ ಫೀಲ್ ಅಂತಾರಲ್ಲ ಅದು. ಇಲ್ಲಿ ಬಂದರೆ ಕಾಂತಾರದ 100 ಡೇಸ್ ಆಗಿರುವಂಥ ನೋಡಿ ಮೊಮೆಂಟು ಇದೆ. ಇದು ನಾವೆಲ್ಲ ಫೇಸ್ಬುಕ್ಕಲ್ಲಿ ಈವೆಂಟ್ ಆದ ನಂತರದಲ್ಲಿ ಈ ಫೋಟೋಗಳನ್ನು ನಾವು ನೋಡಿದ್ದೀವಿ, ನೀವೆಲ್ಲ ಹಿಡ್ಕೊಂಡಿರೋದು, ಎಲ್ಲರೂ ಹಾಕಿದ್ದಾರೆ ಇದನ್ನು. ಸೊ ಹೊಂಬಾಳೆ ಕಡೆಯಿಂದ ಇದು ತುಂಬ ಚೆನ್ನಾಗಿ ಬಂದಿರುವಂಥ ಒಂದು ಮೂಮೆಂಟು ಅಂತ ನಾನು ಅಂದ್ಕೊತೀನಿ. ಯಾಕಂದರೆ ನೋಡಿ, ಸೇಮ್ ದೈವ ನರ್ತಕರ ಒಂದು ಇದನ್ನೇ ಇಟ್ಟಿದ್ದಾರೆ, ಮೇಲ್ಗಡೆ ವರಾಹ ರೂಪ ಇಲ್ಲಿದೆ. ಸೊ ಇದನ್ನು ನೋಡಿದಾಗ ಖುಷಿ ಆಗುತ್ತೆ. ನೋಡಿ, ಕೆಳಗಡೆ ಕಾಂತಾರ ಅಂತ ಇದೆ. ಸರ್, ಕಾಂತಾರ ಮಾಡಿದ್ದು ಕರಾವಳಿ ಭಾಗದಲ್ಲಿ, ಬಹುಶಃ ನಮ್ಮ ಹೆಗ್ಗದ್ದೆಯಿಂದ ಸರಿಸುಮಾರು ದೂರದಲ್ಲಿ ಅದು ಶೂಟ್ ಆಗಿರುವಂಥದ್ದು. ಆ ಪ್ಲೇಸ್ನ ಕಂಪ್ಲೀಟ್ ಮಾಹಿತಿಯನ್ನು ನಾವು ಹಿಂದೆ ಕೊಟ್ಟಿದ್ದೀವಿ. ಸೊ ನಿಮಗೆ ಕಾಂತಾರ ಅಂತ ಬಂದಾಗ ಅನ್ಸಿತಾ ಸರ್, ಇದು ಈ ಥರ ಸೂಪರ್ ಡೂಪರ್ ಹಿಟ್ ಆಗುತ್ತೆ, ಇಡೀ ಜಗತ್ತೇ ನಮ್ಮ ಕಡೆ ತಿರುಗಿ ನೋಡುತ್ತೆ ಅನ್ನೋದು? ಖಂಡಿತ ಇಲ್ಲ, ಖಂಡಿತ ಇಲ್ಲ. ಕೂಡ ಅದೇ ಧಾರಾಕಾರ ಮಳೆ ಸುರಿತಾ ಇಪ್ಪತ್ತಿಗೆ. ಹೌದು, ಒಂದ್ಸಲ ಸೆಟ್ ಹೋಯ್ತು, ಮತ್ತೊಂದ್ಸಲ ಮಾಡೋದು, ಸಣ್ಣ ಗುಡುಗು, ಸಣ್ಣ ಸಿಡಿಲು, ಸಣ್ಣ ಗುಡುಗು, ಎಲ್ಲೋ ಒಂದ್ ಕಡೆ ನೆನ್ಪಿಟ್ಕೊಳ್ಳುವಂತ ಒಂದು ಸಿಡ್ಲು ಹೊಡೆದಿರ್ತಾರೆ. 3:30 ಒಂದು ಸಿಡ್ಲು ಬಂತು ಮಾರ, ಅದೇ ಸಿಡ್ಲು ಅನ್ಬೋದು ಈ ಕಾಂತಾರ. ಅದೇ ಅಂದ್ರೆ ಆಗೋದಿಲ್ಲ, ಅದೆಲ್ಲ ಅಪರೂಪಕ್ಕಾಗುವಂತ ಒಂದು ಮಿರಾಕಲ್ ನನಗೆ ಅನ್ಸೋದು ಸರ್. ನಮ್ಮ ಈ ಭಾಗ ಅಂತ ಹೇಳಿದ್ರೆ ದಕ್ಷಿಣ ಕನ್ನಡ ಇರ್ಬೋದು ಅಥವಾ ಕರಾವಳಿ ಇರ್ಬೋದು, ನಾವೆಲ್ಲ ದೇವರುಗಳ ನಾಡು ಅಂತ ಕರಿತೀವಿ ಇದನ್ನ. ಯಾಕಂದ್ರೆ ಇಲ್ಲಿರುವಷ್ಟು ದೇವರುಗಳು, ಇಲ್ಲಿರುವಷ್ಟು ದೇವಸ್ಥಾನಗಳು, ನಾವು ಒಂದು ಕಲ್ಲನ್ನು ಕೂಡ ಪೂಜೆ ಮಾಡುವಂತ ಜನಗಳು ನಾವು. ಹೌದು ಹೌದು, ಇವತ್ತಿಗೂ ಕೂಡ ಗಾಮ ಇರ್ಬೋದು, ಕೀಳಿರ್ಬೋದು, ಚೌಂಡಿ ಇರ್ಬೋದು ಅಂತ ಹೇಳಿ ಒಂದು ಮರದ ಬುಡದಲ್ಲಿ, ದೊಡ್ಡ ಮರ ಇರುತ್ತೆ, ಅದ್ರ ಬುಡದಲ್ಲಿ ಒಂದು ಪುಟ್ಟ ಕಲ್ಲಿರುತ್ತೆ. ಆ ಕಲ್ಲು ಇವತ್ತು ವರ್ಷಕ್ಕೊಂದು ಪೂಜೆ ಆದ್ರೂ ನಾವು ಮಾಡ್ತೀವಿ, ನಮ್ಗೆ ಅದೇ ದೇವರು ಅಂತ ನಾವು ನಂಬಿದೀವಿ. ಬಹುಶಃ ನನಗನ್ಸಿದ್ದು ಸರ್ ವೈಯಕ್ತಿಕವಾಗಿ, ಆ ದೇವರಿನ ಅಥವಾ ದೈವಗಳ ಶಕ್ತಿಯಿಂದ ಹಿಂಗಾಯ್ತೇನೋ ಅಂತ. ಅಲ್ವಾ? ಚಾನ್ಸೇ ಇಲ್ಲ. ಇದು ಏನೋ ಒಂದು ಶಕ್ತಿ ಪಕ್ಕ ಇದು. ಹೌದು. ಮತ್ತೆ ಈ ಶಕ್ತಿ, ಈ ದೈವಿಕಾಂಶಗಳನ್ನ ಇದನ್ನ ಹುಡ್ಕೊಂಡು ಹೋಗ್ಬಾರ್ದು. ಉದಾಹರಣೆಗೆ ನಾನು ಸುಮಾರು ಜನ ಹೇಳೋದು, ಅತಿಯಾದ ಏನು ಹುಡುಕಾಟ, ಅತಿಯಾದ ಪ್ರಯೋಗ ಬೇಡ. ಬಾವಿ ತೋಡ್ತೇವೆ ನಾವು, ನೀರ್ ಬೇಕು ಅಂತ, ಒಂದಿಷ್ಟು ಡೀಪ್ ತೋಡಿದಾಗ ನೀರ್ ಬರುತ್ತೆ. ನಮ್ಗೆ ಬೇಕಾಗಿದ್ದು ನೀರು. ಈ ನೀರು ಎಲ್ಲಿಂದ ಬರ್ತಾ ಉಂಟು, ಮತ್ತೆ ಅಗಿಯುವ ಅಂತ ಹೋದ್ರೆ ಮಣ್ಣು ಕುಸಿದು ನಮ್ಮ ಮೈ ಮೇಲೆ ಬೀಳ್ತದೆ. ಅಗತ್ಯ ಇರುವುದಿಲ್ಲ, ನಮಗೆ ಬೇಕಾಗಿದ್ದು ನೀರು. ತೋಡಿದ್ದೇವೆ, ಬಂದಿದೆ, ನೀರೆಲ್ಲಿಂದ ಬಂತು ನೋಡೋಣ ಅಂತ ಮತ್ತು ಒಡಿ ಹೋದ್ರೆ ಮೇಲಿಂದ ಮಣ್ಣು ನಮ್ಮ ಮೈ ಮೇಲೆ ಬೀಳೋ ಚಾನ್ಸ್ ಇರುತ್ತೆ. ಅತಿಯಾಗಿದ್ದು ಬೇಡ. ಅದೇನೋ ಋಷಿ ಮೂಲ, ಅದೇನೋ ನದಿ ಮೂಲ, ಋಷಿ ಮೂಲ, ಅದೆಲ್ಲ ಕೇಳಬಾರ್ದು. ಏನೋ ಒಂದಿದೆ ಸಾಕು, ನಮ್ಗೆ ಯಾಕೆ ಮತ್ತೆ. ನೋಡಿ, ನಿಮ್ಮ ಒಂದು ನಟನೆ ಕುಂದಾಪುರ ಕನ್ನಡದಲ್ಲಿ ಈ ಭಾಗದವರಿಗೆಲ್ಲ ಸಿಕ್ಕಾಪಟ್ಟೆ ಅಚ್ಚುಮೆಚ್ಚು. ಈಗ ಸಿಟಿಯವರಿಗೂ ಕೂಡ ಬೇರೆ ಬೇರೆ ಸಿನಿಮಾಗಳಿಂದ ಅದು ಗೊತ್ತಾಗಿದೆ. ನಿಮ್ಮ ಅಲ್ಲಿಯೂ ಕೂಡ ಒಂದು ರಾಘಣ್ಣನ ಜೊತೆ
ಫೋಟೋ ಇದೆ ನಿಮ್ಮದು. ಆಮೇಲೆ ರಾಜ್ಕುಮಾರ್ ಫ್ಯಾಮಿಲಿಗೂ ನೀವು ಹತ್ತಿರದಲ್ಲಿದ್ದೀರಿ, ಅವ್ರ ಮನೆಗೂ ಕೂಡ ಹೋಗಿದ್ದೀರಿ ಅನ್ನೋದೆಲ್ಲ ಗೊತ್ತಿರುವಂಥ ವಿಚಾರ. ಇಲ್ಲಿ ಇಷ್ಟೊಂದು ಶೀಲ್ಡ್ಗಳಿದೆ, ಇದೆಲ್ಲವೂ ಕೂಡ ನಿಮ್ಮ ನಾಟಕದಲ್ಲಿ ಪ್ರತಿ ಸ್ಟೇಜಿಗೆ ಹತ್ತಿ ಕೆಳಗಡೆ ಬಂದಾಗ ನಿಮ್ಗೆ ಕೊಟ್ಟಿರುವಂಥದ್ದು ಅಂತ ನಾನು ಭಾವಿಸ್ತೀನಿ. ಅದ್ರ ಜೊತೆ ಒಂದಿಷ್ಟು ಪ್ರಶಸ್ತಿಗಳು ಕೂಡ ನಿಮಗೆ ಬಂದಿದೆ. ಸರ್, ಇಷ್ಟೆಲ್ಲ ಮಾಡಿದಾಗ ಒಬ್ಬ ಕಲಾವಿದನಿಗೆ ಒಂದು ಸಂತೃಪ್ತಿ ಭಾವ ಇದ್ದೇ ಇರುತ್ತೆ. ಅವನಿಗೆ ನಿಮಗೆ ಈಗ ಸಿನಿಮಾದಲ್ಲಿ ಸಂತೃಪ್ತಿ ಸಿಗ್ತಾ, ಸೀರಿಯಲಲ್ಲಿ ಸಂತೃಪ್ತಿ ಸಿಗ್ತಾ, ಅಥವಾ ನಾಟಕದಲ್ಲಿ ಸಂತೃಪ್ತಿ ಸಿಗ್ತಾ, ಹೇಗೆ ಅಂತ? ನಾಟಕದಲ್ಲಿ ಸಿಕ್ಕಿದ್ದು. ನಾಟಕದಲ್ಲಿ ಈಗ ಸಿಕ್ತಿರೋದು ನಾಟಕದಲ್ಲಿ. ಯಾಕಂದ್ರೆ ಅದು ಹತ್ತಿ ಬಂದ ಏಣಿ ಅದೇ, ನಾಟಕದಿಂದ ಸಿನಿಮಾ, ನಾಟಕದಿಂದ ಸೀರಿಯಲ್. ಹಾಗಾಗಿ ನನ್ನ ಏನಿದೆ ಅದೇ ಬೇಸಿಕ್ ಏಣಿ. ಸೊ ಅದ್ರ ಮತ್ತೊಂದು ಸ್ಪೆಷಲ್ ಏನಂದ್ರೆ, ನಾಟಕ ಅಂತ ಬಂದಾಗ ನಾನು ಲೈವ್ ಶೋ ಅಲ್ಲಿ 2.5 ಗಂಟೆ 3 ಗಂಟೆ ನಾನ್ ಸ್ಟಾಪ್ ಕಟ್ಟಿಲ್ಲದೆ ಲೈವ್ ಪರ್ಫಾರ್ಮೆನ್ಸ್ ಮಾಡ್ಬೇಕು ಸ್ಟೇಜ್ ಅಲ್ಲಿ. ರಿಯಾಕ್ಷನ್ ಕೂಡ ಜನಗಳದಲ್ಲೇ ಚಪ್ಪಾಳೆ ತಡ್ತಾರೋ, ನಗಾಡ್ತಾರೋ, ಏನೋ ಮತ್ತೊಂದು ಮಗೊಂದು. ಶೋ ಮುಗಿದ ತಕ್ಷಣ ಬಂದು ನಾಟಕದ ಬಗ್ಗೆ ಕಾಮೆಂಟ್ಸ್ ಕೊಡ್ತಾರೆ, ಇದು ಒಳ್ಳೆ ಆಯ್ತು ನಾಟಕ, ಅದು ಅಲ್ಲೇ ರಿಸಲ್ಟ್ ಅದರದ್ದು. ಸಿನಿಮಾ ಅಂತ ಬಂದಾಗ ಅಲ್ಲೇನೋ ಸ್ವಲ್ಪ ಎಷ್ಟು ಬೇಕು ರೀಟೇಕ್ ಇರುತ್ತೆ, ಅವ್ರಿಗೆ ಸರಿಯಾಗಿ ಏನು ಬೇಕು ಅದನ್ನು ಮಾಡಬೇಕು. ಆಮೇಲೆ ಅದು ಪ್ರೊಡಕ್ಷನ್ ಆಗಿ, ಪ್ರಮೋಷನ್ ಆಗಿ, ರಿಲೀಸಿಗೆ ಒಳ್ಳೆ ಥಿಯೇಟರ್ ಸಿಕ್ಕಿ, ಹೌದು ಹೌದು, ಯಾವುದು ದೊಡ್ಡ ದೊಡ್ಡ ಬೇರೆ ಡಿಸ್ಟರ್ಬ್ ಆಗುವಂತ ಯಾವುದೇ ವಿಚಾರಗಳದೆ ಒಳ್ಳೆ ಥಿಯೇಟರ್ ಸಿಕ್ಕಿ, ಆ ಸಿನಿಮಾ ಮೌತ್ ಟಾಕ್ ಆಗಿ ಅದಕ್ಕೆ ಜನಗಳು ಬಂದು, ಅದು ಎಲ್ಲೋ ಸ್ವಲ್ಪ ವೇಟಿಂಗ್ ಇರುತ್ತೆ. ಗೆದ್ರೆ ಗೆಲ್ತು. ಈಗಿನ ಸಿನಿಮಾಗಳಂತೂ ಗೆಲ್ಲೋದು ಅದು ಆ ಮಟ್ಟಕ್ಕೆ, ಆ ರೇಂಜ್ಗೆ ರಿಸಲ್ಟ್ ಕೊಡೋದು ಜನಗಳೇ. ಸೊ ಇದೆಲ್ಲ ನೋಡಿದಾಗ ಇಮ್ಮಿಡಿಯೇಟ್ ನಾನು ಮೊದಲು ನೋಡಿದ್ದೆ ರಂಗಭೂಮಿಯನ್ನ, ನಾಟಕವನ್ನ. ಸೊ ನಾಟಕವೇ ಒಂದು ತುಂಬಾ ಖುಷಿ. ಹೌದು ಹೌದು ಹೌದು. ಸರ್, ಈಗ ನಮಗೋಸ್ಕರ, ನಮ್ಮ ವೀಕ್ಷಕರಿಗೋಸ್ಕರ, ನಮ್ಮ ಕುಂದಾಪುರ ಕನ್ನಡದಲ್ಲಿ ಏನಾದರೂ ಒಂದು ಹಾವಭಾವವನ್ನು, ನಿಮ್ಮ ಸಿನಿಮಾದ ಯಾವ್ದಾದ್ರು ಒಂದು ಡೈಲಾಗನ್ನು ಹೇಳ್ಬೋದಾ ಅಂತ? ನಿಮ್ಮದೇ ಒಂದು ಆ್ಯಕ್ಷನಲ್ಲಿ ಯಾವುದಾದ್ರು ಹೇಳೋಕ್ಕೆ ಸಾಧ್ಯ ಇದೆಯಾ ಅಂತ? ಯಾವುದಾದ್ರೂ ಪರವಾಗಿಲ್ಲ, ಅದು ಕಾಂತಾರದ್ದಾಗಲಿ ಅಥವಾ ಬಿಲಿಂಡರ್ ಆಗಲಿ, ಗರ್ಗರ್ಮಂಡ್ಲಾಗಲಿ, ಯಾವುದೇ ಆಗಲಿ. ಸುಮಾರು ಟೈಮ್ ಆಯ್ತು. ಹೇಳಿದ್ದು ಹಾಂ, ಸಿನಿಮಾದ್ದು ಆ ಕ್ಷಣಕ್ಕೆ ಡೈಲಾಗ್ ಕೊಟ್ಟು ಅಲ್ಲಾಗಿ ಮುಗಿತು. ನಾಟಕದ ಪದೇ ಪದೇ ಶೋ ಆಗ್ತಿರೋದು. ಯಾವ್ದಾದ್ರು ಒಂದು ಸಣ್ಣ ತುಣುಕು, ಒಂದು 10 ಸೆಕೆಂಡ್ 20 ಸೆಕೆಂಡ್ ಯಾವ್ದಾದ್ರು ಒಂದು ಮಾಡಿ, ನಿಮ್ಮ ಒಂದು ಹಾವಭಾವದಲ್ಲೇ ಮಾಡಿ ತೋರಿಸಿದ್ರೆ ಚೆನ್ನಾಗಿರುತ್ತೆ ಅನ್ಕೊಂತೀವಿ. ಈಗ ನಮ್ದೊಂದು ನಾಟಕ ಕಡಿಕೆ ಕತೆ ಹಿಂಗೆ ಅಂತ. ಕಡಿಕೆ ಅಂದ್ರೆ ಕತಿ ಹಿಂಗೆ ಅಂದ್ರೆ ಲೇಟಾಗಿ ಕೇಳಿದ್ರೆ ಹಿಂಗೆ ಹಾಕೋದು, ಕತಿ ಹಿಂಗ. ಕಡಿಕೆ ಅಂದ್ರೆ ಕತೆ ಹಿಂಗೆ ಕಡಿಕೊಂಡ್ರೆ ಏನೋ ತಿಳ್ಕೊಂಡಿರ್ತಾರೆ, ಬಟ್ ಕಡಿಕೊಂಡ್ರೆ ಕತೆ ಹಿಂಗ್ ಮಾಡ ನಾವ್ ಎಂತ ಹೇಳ್ತದ. ಅದ್ರಲ್ಲಿ ಒಂದು ಪಾತ್ರ ಬರ್ತದೆ ನಂಗೆ, ಸ್ವಲ್ಪ ಏಜ್ಡ್ ಪಾತ್ರ, ಐತಣ್ಣ ಅಂತ ಹೇಳಿ. ಏನಾಗುತ್ತೆ, ಒಂದು ಕೋಳಿ, ನಮ್ಮ ಊರ್ ಮನೆಲ್ಲ ಕೋಳಿ ಸಾಕಿರ್ತಾರೆ, ಕೋಳಿ, ನಾಯಿ, ಬೆಕ್ಕು ಮಾಮೂಲಿ. ಸೊ ಆ ಕೋಳಿ ಸಂಜೆ ಗೂಡಿ ಬಂದಿರೋದಿಲ್ಲ, ಅದನ್ನ ಕರೆದು ಹೆಂಡತಿ ಆ ಕಡೆ ಹೋಗ್ತಾ ಇರ್ತಾಳೆ, ನಾನು ಈ ಕಡೆ ಹೋಗ್ತಾ ಇರ್ತೀವಿ. ಕೋಳಿಗೆ ಅಂತ ಕರೆದು ಗೊತ್ತಲ್ಲ ನಮ್ಗೆ, ಹಂಗೆ ಕರಿತಾ ಇರ್ತೀವಿ. ಕರೆದು ಕೋಳಿ ಬರ್ತಿಲ್ಲ, ಒಟ್ಟಿಗೆ ಕರೀತೀವಿ, ಚಂದ್ವಾ ಏ ಚಂದ್ವಾ, ಇವಳೆಲ್ಲ ಹೋದಳೆ, ಕೋಳಿ ಹುಟ್ಟಿ ಇವಳು ಗೂಡು ಸೇರ್ಕೊಂಡಳೆ ಅಂತ. ಏ ಚಂದ್ವಾ ಇಲ್ಲ ನೀ ಅಂತ, ಅಲ್ಲಿ ಕೋಳಿ ಹುಡ್ಕಂತ ಎಂತ ಮಾಡ್ತೇನೆ ಅಂತ ಅವಳಂತ. ನಾನು ಕೋಳಿ ಹುಡ್ತಾ ಇದ್ದ ಮರ್ರೆ, ಅಲ್ಲಿ ಬೇರೆ ಬದಿ ಹಂಗೆಲ್ಲ ಹುಡ್ತಾ ಇದ್ದೆ. ನಿಲ್ಲಕ್ಕೆ ಬ್ಯಾ 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 ನಿಂತ್ಕೊಂಡ್ರೆ ಕೋಳಿ ಬರ್ತಾಕೆ ಅಂತ ಬೆನ್ನು ಬಸ್ಕ ಹುಡುಕಿತ್ತು. ಆ ಕೋಳಿ ಬಾಯಿಸಬಾರ್ದಿದ್ದವು. ಕೋಳಿ ಹಿಂಡಿ ಬೆಂಕಿ ಬಿಡೋಕೆ, ಆ ಕೋಳಿ ಚಾಕ್ರಿ ಮಾಡೋಕೆ 4 ಜನ ಬೇಕು ಮನೆಗೆ. ಅದು ಈಗ ಗಂಡು ಬೆಂಗಳೂರಿಂದ ಬತ್ತಲ್ಲ ನಾಡ್ದಿಗೆ, ಗಂಡು ಬಪ್ಪು ಕೋಳಿ ಮ್ಯಾಲಿ ಕೊಯ್ದು ಪದಾರ್ಥ ಮಾಡಿ ಹಾಕಿ ತಿನ್ಲಿ, ಅವು ಹೊಟ್ಟಿ ಕಲಾಕಿ ಹಾಕ್ತಿ. ಈ ತರದೊಂದು ಕುಂದಾಪುರ ಶುದ್ಧ ಗ್ರಾಮ್ಯ ಸೊಗಡಿನ ಒಂದು ನಾಟಕ. ಬಹುಶಃ ನನಗೆ ಈ ಒಂದು ಡೈಲಾಗನ್ನು ಕೇಳಿದಾಗ ನನಗೆ ಬಸ್ರೂರಲ್ಲಿ ಯಾವುದೋ ಒಂದು ಕಾರ್ಯಕ್ರಮದಲ್ಲಿ ನಿಮ್ದೊಂದು ಮಂಡೆ ಹಾಳೆ ಹಾಕೊಂಡು ಯಾವುದೋ ಒಂದು ನಾಟಕ ಮಾಡಿದ್ರಿ, ಅದು ಈಗ ನೆನಪಾಯ್ತು. ಬಹುಶಃ ನಾನು ಅವಾಗ ಡಿಗ್ರಿ ಓದ್ತಾ ಇದ್ದೆ. ಅದೇ ನಾಟಕ ಅದು ಮಂಡೆ ಹಾಳೆ ಹಾಕೊಂಡಿರುತ್ತೆ, ಒಳ್ಳಿ ಎಲ್ಲ ಸುತ್ಕೊಂಡು ಕತ್ತಿ ಹಿಡ್ಕೊಂಡಲ್ಲ, ಅಂದ್ರೆ ನಾನು ಮರ ತೆಂಗಿನಕಾಯಿ ತೆಗೆದಿದ್ದೆಲ್ಲ ಕೆಲಸ ನಂಗೆ. ಸೊ ಆ ಕ್ಯಾರೆಕ್ಟರ್ ಈಗ ಟೋಟಲ್ 60 ಸಿನಿಮಾ ಹತ್ರ ಬಂತಲ್ಲ. ಅವ್ರು ಎಲ್ಲ ರಿಲೀಸ್ ಆದ್ರೆ 60-65 ಸಿನಿಮಾ ಆಗುತ್ತೆ. ಸೀರಿಯಲ್ ಒಂದು 7 ಆಗಿದೆ. ನಾಟಕ ಎಷ್ಟು ಶೋ ಆಗಿರ್ಬೋದು? 1600 ಆಗಿರ್ಬೋದು. ನಿಮ್ಮ ಫ್ಯಾಮಿಲಿ ಯಾರೆಲ್ಲ ಇರೋದು ನೀವು ಇಲ್ಲಿ ಸದ್ಯಕ್ಕೆ ಮನೆಯಲ್ಲಿ? ಇಲ್ಲಿ ಹೆಂಡತಿ ಮತ್ತೆ ಮಗಳು. ಸೊ ಇಲ್ಲೂ ಕೂಡ ಈಗ ಇಲ್ಲೂ ಇದ್ದು ಬೆಂಗಳೂರಲ್ಲಿ ಸಿನಿಮಾ ಮಾಡೋರಿಗೆ ನೀವು ಸಿಗ್ತಿರೋ ಇಲ್ಲೋ, ಈ ಥರ ಡೌಟ್ಸ್ಗಳಿರುತ್ತೆ. ಅದನ್ನೆಲ್ಲ ಹೆಂಗೆ ಮ್ಯಾನೇಜ್ ಮಾಡ್ತೀರಾ ನೀವು? ಅಂದರೆ ಈಗ ನೀವು ಇರೋದು ಇಲ್ಲಿ, ಅವ್ರು ಯಾರೋ ನಿರ್ದೇಶಕರಿಗೆ ಅನಿಸ್ಬೋದು, ರಘು ಪಾಂಡೇಶ್ವರ್ ಕುಂದಾಪುರದಲ್ಲಿ ಇರೋದು ಮಾರ್ರೆ, ಅವ್ರನ್ನ ಹೆಂಗೆ ಕರ್ಸೋದು ನಾವು ಅಂತ. ಇಲ್ಲ, ನಾನು ಹೆಂಗೆ ಮ್ಯಾನೇಜ್ ಮಾಡ್ತೀನಿ? 50-50 ಈಗ ಬ್ಯಾಂಗ್ಳೂರಲ್ಲೂ ಇರ್ತೇ ನಾನು. ಬಟ್ ಬ್ಯಾಂಗ್ಳೂರಿಗೆ ಆಗಿಬಿಟ್ಟಿದೆ ನಾನೀಗ. ಕಾಲ್ ಮಾಡಿದ ತಕ್ಷಣ ಮತ್ತೆ ಸಿನಿಮಾದೊಂದು ಗೊತ್ತು. ಮತ್ತೆ ಒಂದು ವಿಷಯ ಅಂದರೆ
ಅವಕಾಶ ಬಂದಾಗ ನಾವು ತುಪ್ಪಿಸ್ಕೊಡೋದಿಲ್ಲ. ಈಗ ಫೋನ್ ಬಂತ, ನಿಮ್ಗೆ ಇದು ಕಾರ್ಯಕ್ರಮ ಮುಗಿದಕ್ಕೆ ಫೋನ್ ಬಂದ್ರೆ ಬೆಳಿಗ್ಗೆ ನಾನು ರಾತ್ರಿ ಬೆಂಗಳೂರಲ್ಲಿದ್ದೆ, ಹೊರಟು ಬಿಡ್ತೀರಿ ಇಮ್ಮಿಡಿಯೇಟ್ ಊಟ ಮಾಡಿ ಹೊರಟು ಬಿಡ್ತೆ. ಓಕೆ. ಹೋರಾಟವೇ ಜೀವನ. ಯಾಕಂದ್ರೆ ನನಗೆ ಟೈಮ್ ಇಲ್ಲ, ರೆಸ್ಟ್, ಮತ್ತೊಂದು ಮಗೊಂದು ಮುಂಚಿಂದ ಮಾಡಿದ್ದೆಲ್ಲ. ಕಾರಣ ಏನಂದ್ರೆ ಜವಾಬ್ದಾರಿಗಳಿದ್ದಾಗ, ಆ ಒಂದು ಪರಿಸ್ಥಿತಿಯಲ್ಲಿ ನಾವು ಹುಟ್ಟಿದಾಗ ನಮಗೆ ಅದರ ಅಗತ್ಯತೆ ಇರುತ್ತೆ ಅನ್ನೋದು ಒಂದು. ಅಥವಾ ನನ್ನನ್ನೇ ಕೇಳ್ಕೊಂಡು ಬಂದಿರಂದ್ರೆ ನಾನು ಮಾಡ್ಲೇಬೇಕಂತ ಅವಕಾಶವನ್ನ ಯಾವತ್ತು ಯಾರು ಯಾವ ಕಾರಣಕ್ಕೂ ಮಿಸ್ ಮಾಡ್ಕೊಬೇಕಾಗ ಅದನ್ನ ಮಾಡ್ಕೊಂಡು ಬಂದಿದ್ದು ನಾನು. ಆದ್ರಿಂದ ಒಂದಿಷ್ಟು ಅವಕಾಶಗಳು ಇದು ಸಿಕ್ಕು. ಕೆಲವರು ಇದು ವಿಷಯ ಅಂತಂದ್ರೆ ಚಾನ್ಸ್ ಇಲ್ಲ ಇಷ್ಟು ಮಾತ್ರ ಹೇಳ್ತಾರೆ. ಯಾಕೆ ಚಾನ್ಸ್ ಇಲ್ಲ ಅವ್ರನ್ನವ್ರು ಕ್ವಶನ್ ಮಾಡ್ಕೊಂತ ಇಲ್ಲ. ಚಾನ್ಸ್ ಬಂದಿತ್ತು ಅವರಿಗೆ, ಬಿಟ್ಟಿರೋರು ಅವರಿಗೆ ಗೊತ್ತಿಲ್ಲ. ಹೋಪ್ಕಾತಿಲ್ಲ, ದೂರ ಆಗುತ್ತೆ ಈ ತರ ಕಷ್ಟ. ಕೆಲವರು ಪ್ರೊಡ್ಯೂಸರ್ಗಳಿಗೆ ಹೇಳೋರು ಇರ್ತಾರೆ, ಸರ್ 26 ಕಷ್ಟ ಸರ್, 28ಕ್ಕೆ ಮಾಡ್ಕೊಂತೀರಿ ಅಂತ ಹೇಳಿ. ಅವರ ಪ್ರೌಢಿಮೆ ಅಲ್ಲ ಅದು, ಆನ್ಸರಿಗೆ ವ್ಯಾಲ್ಯೂ ಅಲ್ಲ ಅದು. ಬಟ್ ಅವ್ರು ಮಾಡ್ತಾ ಇದ್ರು, ನಿಮ್ಮನ್ನ ಕರೆದ್ರೆ ನಾವು ಹೋಗದೆ. ಹಾಗಿದ್ದಾಗ ಮಾತ್ರ ನಮಗೆ ಒಂದರಿಂದ ಮತ್ತೊಂದರಿಂದ ಇನ್ನೊಂದು ಸಿಗೋದಕ್ಕೆ ಚಾನ್ಸ್ ಆಗುತ್ತೆ. ಬಿಟ್ರೆ ನಾವು ನಮ್ಮ ವೈಯಕ್ತಿಕ ಕಾರಣಗಳನ್ನು ಹೇಳ್ಕೊಂಡು ಬಹುಶಃ ಯಾವ ಕೆಲಸವೂ ಕಷ್ಟ. ಹಾಗೆಲ್ಲ ಮಾಡಿ ಅವಕಾಶ ಸಿಕ್ಕದಲ್ಲೂ ಹೊಯ್ಕೊಂಬುದಕ್ಕೆ ಒಂದು ಸಣ್ಣ ಕತೆ ಹೇಳೋದು ಈಗ ಬಂದಿದೆ. ಅವಕಾಶದಿಂದ ಯಾರು ವಂಚಿತರಾಗ್ತಾರೆ ಅಂತೇಳಿ. ಒಂದ್ಸರಿ ಒಂದು ಜಾತ್ರೆಯಲ್ಲಿ ಒಂದು ಹುಡುಗಿನ ಈಗ ಹುಡುಗ ಯೌವನ ತುಂಬಿದ ಪ್ರಾಯದ ಹುಡುಗ, ಹುಡುಗಿ ಕಾಣ್ತಾಳೆ. ಇಬ್ರು ಹಿಂಗಂದ್ರೆ ಅವನಿಗೆ ಇಷ್ಟ ಆಯ್ತು, ಅವಳಿಗೂ ಇಷ್ಟ ಆಯ್ತು. ಚಂದ ಇದ್ದಾಳೆ ಹುಡುಗಿ, ಏನೋ ಒಂಥರ ಖುಷಿ. ಅವಳಿಗೂ ಹಂಗೆ ಹುಡುಗ ಚಂದ ಇದ್ದ. ಓಕೆ, ಅಂತೂ ಇಂತೂ ಸುತ್ತಾಕಿ ಎಲ್ಲೋ ಬಂದು ನಮ್ಮ ಕೋಟೇಶ್ವರ ಕೊಡಿಯ ಬಂದು ಎಣಿಸ್ಕೊಂಡಿದ್ದೆ. ಕಾಲಿಗೆಲ್ಲ ಧೂಳು ಹಿಡ್ಕೊಂಡು ಬಂದು ನಿಂತ, ಬಂದು ಮಾತಾಡ್ತಾ, ನಿಮ್ದು ಊರಲ್ಲಿ? ಹೌದಾ? ಅವಳು ಮಾತಾಡ್ತಾಳೆ, ಹೆಸರು ಅಂತ, ಹಿಂಗೆ ಹೌದಾ? ಓಕೆ, ಯಾಕೆ ಅಂತ ಇದ್ವಿ? ಇಲ್ಲ, ನಾನು ತುಂಬ ಇಷ್ಟ ಆದೇನೆ, ನೀನು ಮದುವೆ ಹಬ್ಬದಲ್ಲಿ ನಂಗೆ ಇಷ್ಟ. ನಿಜ? ಹೌದಾ ಅಂತ. ಹೌದು, ನನಗೂ ಇಷ್ಟವೇ. ಅಪ್ಪನ ಹತ್ರಕ್ಕೆ ಅಂತಾನೆ. ನಿಮ್ಮ ಅಪ್ಪ ನಮ್ಮ ಮನೆಗೆ ಕೇಳಿ ಹೇಳ್ತೆ ಅಂತಾಳೆ. ನಮ್ಮ ಬರ್ತಕ್ಕಂತಾಳು ಮನೆಗೆ ಅಪ್ಪನ ಹತ್ರ ಹೇಳ್ತಾಳೆ. ಕೊಂಗಟ್ಟದ ಒಂದೇ ಮಗಳು. ಅಪ್ಪ ತುಂಬ ರಿಚ್. ಅಪ್ಪ ವಿಷಯ ಇತ್ತು ಅಂತ ನಾವು ಹಬ್ಬಕ್ಕನ್ನೆಲ್ಲ ಹುಡುಗ ಸಿಕ್ಕದ. ನಾನು ಡೈರೆಕ್ಟ್ ಕೇಳಿದಮ್ಮ ಮದುವೆ ಆಯ್ಕ ಅಂತ ಹೇಳಿ. ನೀ ಅಂತಾನೆ. ಹೌದಾ? ನೀವೆಂತ ಹೇಳ್ತೀರಪ್ಪ? ಓಕೆ, ನಿನ್ನಿಷ್ಟ ಮಗ. ಅವಳಿಗೆ ಖುಷಿ. ಅವನಿಗೆ ಫೋನ್ ಮಾಡ್ತಾಳೆ. ಅಪ್ಪನಿಗೆ ಹೇಳ್ದೆ, ಅಪ್ಪ ಹೇಳಿರಿ ಬಪ್ಪ ಕೇಳಿರಿ ಮನೆಗೆ ಅಂದೇಳಿ. ಇಂತಲ್ಲೇ ಲೊಕೇಶನ್ ಹಾಕಿ ಬರ್ತೇನೆ ನಾನು. ಬಂದು ಬಪ್ಪತಿ ಹೆದರಿಕೆ ಹೊಡಿತ್ರಿ ಏನೋ ಹೆಂಗೆ ಹೋಗ್ಬೋದು. ಅವ್ರು ಬಂದ, ಎಂಥದ್ದು ಹೇಳಿ ಅಂತ ನಂಬಿಕೆ ಇತ್ತು. ನೀವು ಬಂದ. ದೊಡ್ಡ ಮನೆ, ಆಳು ಕಾಳಿದ್ರು, ಏನು ದಪ್ಪ ಮೀಸೆ ಬಿಚ್ಕೊಂಡಿದ್ದ, ಹೇಳ್ಕೊಂಡು ಹರಗಿ ಕೂತ್ಕೊಂಡಿದ್ದ. ನಮಸ್ಕಾರ ಸರ್, ನಾನೇನೇ ಹಾಕೇಳಿ ನೀನು ನಾನೇ ನನ್ನ ಮಗಳ ಮದುವೆ ಆಗೋದಾಗ. ಹೌದು ಸರ್, ನೀವು ಕೊಟ್ಟರೆ ಕೊಡ್ತೇನೆ. ನಾನು ಇರೋದು ಒಬ್ಬಳೇ ಮಗಳು, ಇಷ್ಟು ಎಕರೆಗಟ್ಟಲೆ ಆಸ್ತಿ ಇತ್ತು, ಮನೆ ಇತ್ತು, ಕಾರ್ ಇತ್ತು, ಬಂಗ್ಲೆ ಎಲ್ಲ ನಿಮಗೆ ಮದುವೆ ಮಾಡ್ತಾರೆ. ಆದರೆ ಒಂದು ಕಂಡೀಷನ್ ಹೇಳಿ ಸರ್. ನನ್ನ ಮನೇಲಿ ಎಮ್ಮೆ ಇತ್ತು, ಎಮ್ಮೆದು ಬಾಲ ಹಿಡಿತೀನಿ ಅಂದ್ರೆ ನಿನಗೆ ಬಂತು. ಸ್ಪೋರ್ಟ್ಸ್ ಮ್ಯಾನ್ ಎಂತೆಲ್ಲ ಹಿಡಿದಿದ್ದೀನಿ ನಾನು, ಎಮ್ಮೆ ಬಾಲ ಹಿಡಿದು ಅಂತ. ಓಕೆ ಸರ್, ಎಮ್ಮೆ. ಓಕೆ, ಎಮ್ಮೆಲಿ ರಂಗ ಆಳಿಗೆ ಕರೆದ. ರಂಗ ಎಮ್ಮೆ ತಗೊಂಬ ಕೊಟ್ಟಿಗೆಯಿಂದ. ರಂಗ ಎಮ್ಮೆ ತಂದ, ಇಟ್ಟ. ಜನ ಎಲ್ಲ ಕಾಣ್ತಾ ಇದ್ರು, ಕ್ರೌಡ್ ಸುಮಾರು ಜನ ಇದ್ರು. ಗೌಡ್ರ ಮನೆಗೆಲ್ಲ ನಡೀತಾ ಇತ್ತು, ಎಲ್ಲ ಕಾಣ್ತಾ ಇದ್ರು. ಹಿಂಗೆ ಬಾಲ ಹಿಡಿದು ಮಾರ್ಕೆಟ್ ಕಂಡ್ಕೊಂಡು ನೆಗ್ಲೆಕ್ಟ್ ಮಾಡ್ಕೊಂಡು ಈಗಂದ ಎಮ್ಮೆ ಹೊಡ್ತು. ಸಿಕ್ಲಿಲ್ಲ ಏನು ಹೊಡೆದ. ದೊಡ್ಡ ಮೈದಾನ 4 ಸುತ್ತು ಬಂದ. ಎಲ್ಲ ಸಿಕ್ಕ ಟಯರ್ಡ್ ಆಯ್ತು, ದೇವ್ರ ಸರಿ ಎಲ್ಲ ನಗತ್ತೆ ಅಂತ. ಎಮ್ಮೆ ಬಾಲ ಕೈ ಹಾಕೋಕ ಇಲ್ಲ, ಬೇರೆ ಎಮ್ಮೆ ತಗೊಂಡ ಕಿತ್ತಿತ್ತು. ಇನ್ನೊಂದು ಎಮ್ಮೆ ರಂಗ ಇನ್ನೊಂದು ಎಮ್ಮೆ ತಗೊಂಡು ಇನ್ನೊಂದು ಸ್ವಲ್ಪ ವಿಚಾರ ಮಾಡಿದ. ಎಲ್ಲ ಕೈ ತಡ್ತಾ ಇದ್ರು. ಹಿಡಿ ಅಂದ್ರೆ ಆಚೆ ಕಂಡು ಹುಡುಗಿನೂ ಕಂಡ ಚೂರ್ನಾಗೆ ಹೇಳ್ದ. ಈಗ ಹೇಳ್ತೀನಿ ಹಿಂಗಂದ, ಅದು ಹಿಂಗಂದ, ಅದು ತಪ್ಪಿ ಆಯ್ತು. ಓಕೆ, ಕಡೆ ಅವ ಬೈದ ಹೆಣ್ಣಿನಪ್ಪ, ನೀ ಎಂತ ಮರ, ಎರಡು ಎಮ್ಮೆ ಕೊಟ್ಟೆ ಬಾಲಗೆ. ನನ್ನ ಮಗಳನ್ನ ಹೆಂಗೆ ಸಾಕ್ತೇನೆ? ಏನು ಭರವಸೆ? ನಿನ್ನಲ್ಲೇ ದೃಢತೆ ಇಲ್ಲ, ನಿನ್ನಲ್ಲೇ ಒಂದು ಗಮನ ಇಲ್ಲ, ಗಮನವನ್ನು ಕೇಂದ್ರೀಕೃತ ಮಾಡೋದಿಲ್ಲ ನೀನು. ಸರ್ ಏನು ಮಾಡೋದು? ಇನ್ನೆಮ್ಮೆ ಇತ್ತು ತಗೊಂಡ, ಇನ್ನೆಮ್ಮೆ ಇತ್ತು. ರಂಗ ತಗೋಬಾ ಇನ್ನೊಂದು ಎಮ್ಮೆ, ಲಾಸ್ಟ್ ಎಮ್ಮೆ ಇತ್ತು ತಗೋಬಾ. ಈಗ ಇವನಿಗೆ ಗೊತ್ತಾಯ್ತು ನಾನು ಎಲ್ಲೆಲ್ಲೋ ಕಾಮಕಾಗ ಏನು ಕೆಲಸ ಅದ್ರ ಬಗ್ಗೆ ಗಮನ ಇಟ್ಕೊಂಡು ಕಾಲನ್ನು ಸ್ವಲ್ಪ ಗ್ರಿಪ್ ಆಗಿ ಹೊಂಗಿ ಮೇಲೆ ಇಟ್ಟು ಸ್ವಲ್ಪ ಮಣ್ಣು ತಗೊಂಡು ಬೆವರೆಲ್ಲ ಒರೆಸ್ಕೊಂಡು ರೆಡಿ ಹಿಡಿದು ಅಂದ್ಕೊಂಡು ಹಿಂಗಂತ ಆ ಎಮ್ಮಿಗೆ ಬಾಲ್ವೇ ಇಲ್ಲ. ಅಂದರೆ ಯಾವತ್ತು ನಾವು ಬಂದ ಅವಕಾಶವನ್ನು ನೆಗ್ಲಿಜೆನ್ಸಿ ಮಾಡಿ ಕಂಡ್ರಾಯ್ತು ಮಾಡ್ರಾಯ್ತು ಬಿಟ್ಟಂತ ಎಣಿಸ್ಕೊಂಡು ಇನ್ನು ಮಾಡಲೇಬೇಕಂತ ಅವಕಾಶ ಹುಡುಕುವತ್ತಿಗೆ ಅಲ್ಲಿ ಅವಕಾಶವೇ ಬಿಡಿಲ್ಲ, ಅವಕಾಶನೇ ಇರಲ್ಲ. ಈ ಅವಕಾಶ ಫಸ್ಟಿಗೆ ತಗೊಂಡೋಗಿತ್ತಂತ ಇಲ್ಲಿ ನಮ್ಮ ಲಾಸ್ಟಿಗೆ ಅವಕಾಶ ನಮ್ಗೆ ಇಂಟ್ರೆಸ್ಟ್ ಇರುತ್ತೆ, ಬಟ್ ಅವಕಾಶ ಸೊ ಅವಕಾಶ ಬಂದ ನಾವು ಕೈ ಬಿಡೋಕೆ ನೆಗ್ಲೆಕ್ಟ್ ಮಾಡೋಕು ಅಲ್ಲ. ಅದು ದೊಡ್ಡದೆ, ಅದು ದೊಡ್ಡದೆ, ಎಲ್ಲದೂ ದೊಡ್ಡದೆ. 100 ರೂಪಾಯಿ ಕೊಡಿ, 1000 ರೂಪಾಯಿ ಕೊಡಿ, 50 ರೂಪಾಯಿ ಕೊಡಿ, ನಾನು 100%
ರೆಡಿ ಮಾಡ್ತೇನೆ ಆ ಕೆಲಸ ಅನ್ನೋದಿದ್ದಾಗ ಮಾತ್ರ ಗೆಲ್ಲುವುದಕ್ಕೆ ದಾರಿ ಆಗುತ್ತೆ, ಸಾಧ್ಯ ಆಗುತ್ತೆ. ಎಸ್ 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 ಆ ದೃಷ್ಟಿಲೇ ಬಹುಶಃ ರಘು ಪಾಂಡೇಶ್ವರ್ ಅವರು ಇಷ್ಟು ಇವತ್ತು ಸದ್ಯದ ಮಟ್ಟಿಗೆ ಒಂದು ಉತ್ತುಂಗದಲ್ಲಿ ನಮ್ಮೆಲ್ಲರನ್ನು ರಂಜಿಸೋದಕ್ಕೆ ಸಾಧ್ಯ ಆಯಿತು ಅಂತ ನಾನು ಅಂದ್ಕೊತೀನಿ. ಸೊ ನೋಡಿ ವೀಕ್ಷಕರೇ, ನಾನು ಇವತ್ತು ಇಲ್ಲಿಗೆ ಬಂದಿರೋದೇ ಇವರ ಕತೆಗಳನ್ನು ಕೇಳಬೇಕು, ಇವರ ಮನೆಯನ್ನು ತೋರಿಸ್ಬೇಕು, ಇವರ ಒಂದು ಕಂಪ್ಲೀಟ್ ಲೈಫ್ ಸ್ಟೋರಿಯನ್ನು ನಾವು ಕವರ್ ಮಾಡಬೇಕು ಅಂತಲೇ ಇವತ್ತು ಇಲ್ಲಿಗೆ ಬಂದಿರುವಂಥದ್ದು. ಬಹುಶಃ ಇವತ್ತಿನ ಕಾರ್ಯಕ್ರಮದಲ್ಲಿ ಇಲ್ಲಿಗೆ ನಾನು ಮುಗಿಸೋಕೆ ಇಷ್ಟಪಡ್ತೀನಿ. ಯಾಕಂದರೆ ನಾಳೆ ಮತ್ತೊಂದಿಷ್ಟು ವಿಚಾರಗಳನ್ನು ನಾನು ಜನತೆಗೆ ಹಂಚ್ಕೋಬೇಕು. ಹಾಗಾಗಿ ಒಂದೇ ಎಪಿಸೋಡ್ನಲ್ಲಿ ನಾವೆಲ್ಲವನ್ನು ಕೊಟ್ಟರೆ ಬಹುಶಃ ದೊಡ್ಡದಾಗ್ಬೋದು, ಜನ ಸ್ಕಿಪ್ ಮಾಡ್ಬೋದು. ಹಾಗಾಗಿ ಈ ಎಪಿಸೋಡನ್ನು ಇಲ್ಲಿ ಮುಗಿಸೋಣ. ಸೊ ನಾಳೆಯಿಂದ ನಿಮ್ಮ ಒಂದು ಲೈಫ್ ಸ್ಟೋರಿಯ ಮುಂದಿನ ಭಾಗಗಳನ್ನು ಮತ್ತೊಂದಿಷ್ಟು ವಿಚಾರಗಳನ್ನು ಕೆಣಕ್ತಾ ಹೋಗೋಣ. ಜೊತೆಗೆ ಒಂದಿಷ್ಟು ಒಳ್ಳೆಯ ಕಥೆಗಳನ್ನು ನಾವು ತಗೊಳ್ಳೋಣ. ಅದು ಸ್ಫೂರ್ತಿದಾಯಕವಾಗಿರಲಿ, ನಮ್ಮಂಥ ಯಂಗ್ಸ್ಟರ್ಸ್ಗೆ ಅದು ಮಾದರಿಯಾಗಿರಲಿ ಅಂತ ನಾನು ಅಂದ್ಕೊತೀನಿ ಸರ್. ಸೊ ನಾವು ಇವತ್ತು ಇಲ್ಲಿಗೆ ಬಂದಾಗ ಸೊ ನಮಗೆ ಒಂದು ಅವಕಾಶವನ್ನು ಮಾಡಿಕೊಟ್ರಿ ನೀವು. ಸೊ ನಿಮ್ಮ ಮನೆಯಲ್ಲಿ ನೋಡುವಂಥ ವಿಚಾರ ಇನ್ನೂ ಸಾಕಷ್ಟಿದೆ. ಇದೆಲ್ಲ ನೋಡಿ ಒಂದೊಂದು ಫಲಕಗಳ ಬಗ್ಗೆ ಮಾತಾಡ್ತಾ ಹೋದ್ರೂ ಒಂದಿನ ಆಗ್ಬೋದೇನೋ. ಆದರೆ ನಾವು ಮೇಲ್ಮಟ್ಟಿಗೆ ಎಷ್ಟನ್ನು ತೋರಿಸ್ಬೋದು ಅಷ್ಟನ್ನು ಮಾತ್ರ ತೋರಿಸಿದ್ದೀವಿ. ಸೊ ಇವತ್ತಿನ ಕಾರ್ಯಕ್ರಮದಲ್ಲಿ ನೀವು ನಮ್ಮ ಜೊತೆ ಭಾಗಿಯಾಗಿದ್ದಕ್ಕೆ ನಿಮಗೆ ತುಂಬ ಧನ್ಯವಾದ. ಥ್ಯಾಂಕ್ ಯು. ನೋಡಿದಿರಲ್ಲ ವೀಕ್ಷಕರೇ, ಇದು ಇವತ್ತಿನ ವಿಶೇಷ. ಸೊ ನಾಳೆ ರಘು ಪಾಂಡೇಶ್ವರ್ ಅವರ ಲೈಫ್ ಸ್ಟೋರಿ ಮತ್ತೆ ಕಂಟಿನ್ಯೂ ಆಗುತ್ತೆ. ಸೊ ಅಲ್ಲಿವರೆಗೂ ಸ್ಟೇ ಟ್ಯೂನ್ ಹೆಗ್ಗದ್ದೆ ಸ್ಟುಡಿಯೋ.